Hello friends, welcome back to Bharat Builds. Today I'm going to cover part 4 of computer teacher examinations series. So arrays and strings part na cover ಮಾಡ್ತಾ ಇದ್ದೀನಿ. Again arrays and strings part na DSA series ಅಲ್ಲಿ again start ಮಾಡ್ತೀನಿ. But basic versions and basic needs of arrays and strings na today cover ಮಾಡ್ತಾ ಇದ್ದೀನಿ. So syllabus coverage today one dimensional, multi-dimensional and ಟೂ-ಡೈಮೆನ್ಷನಲ್ ಅರೇ ಡಿಕ್ಲರೇಷನ್, ಇನಿಷಿಯಲೈಸೇಷನ್, ಅರೇ ಮ್ಯಾನಿಪುಲೇಷನ್, ಅರೇಸಲ್ಲಿ ಯಾವ್ಯಾವ ಆಪ್ರೇಷನ್ಸು, ಅರೇ ಕ್ರಿಯೇಟ್ ಮಾಡೋದು, ಲೈಕ್ ಡಿಲೀಟ್ ಮಾಡೋದು, ಇನ್ಸರ್ಟ್ ಮಾಡೋದು, ಕಂಪ್ಲೀಟ್ ಆಪ್ರೇಷನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಸಾರ್ಟಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸ್ಪೆಸಿಫಿಕಲಿ ಸಿಲೆಬಸಲ್ಲಿ ಮೆನ್ಷನ್ ಮಾಡಿರುವಂಥ ಲೀನಿಯರ್ ಸಾರ್ಟ್. ಸೊ ಲೀನಿಯರ್ ಸಾರ್ಟ್ ಮೆನ್ಷನ್ ಮಾಡಿಲ್ಲ. ಲೀನಿಯರ್ ಸಾರ್ಟ್ ಯಾಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ, ಲೀನಿಯರ್ ಸರ್ಚು. ಸೊ ಬೇಸಿಕ್ಸ್ ಕಾನ್ಸೆಪ್ಟ್ ಇರುತ್ತೆ, ದೆನ್ ಬಬಲ್ ಸಾರ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ದೆನ್ ಸ್ಟ್ರಿಂಗ್ಸಲ್ಲಿ ಬೇಸಿಕ್ಸ್ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ವಿ. ಆ್ಯಂಡ್ ಆಲ್ಸೋ ದಿ ಲೈಬ್ರರಿ ಫಂಕ್ಷನ್ಸ್ನ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಸೊ ಮೈಂಡ್ ಮ್ಯಾಪಲ್ಲಿ ನೋಡಿ ಇವತ್ತು ಏನೇನು ಕವರ್ ಮಾಡ್ತಾ ಇದ್ದೀನಿ ಅಂತ. ಸೊ ಒನ್ ಡೈಮೆನ್ಷನರಲ್ಲಿ declaration, initialization, traversal, insertion, deletion, searching, and some of the basic operations like mathematical operations, sum, max, min and average functionsನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ. ಆ್ಯಂಡ್ ಮಲ್ಟಿ ಡೈಮೆನ್ಷನಲ್ ಅರೇ ಪಾರ್ಟಲ್ಲಿ ಟೂ-ಡೈಮೆನ್ಷನಲ್ ಅರೇ, ಇನಿಷಿಯಲೈಸೇಷನ್, ಮ್ಯಾಟ್ರಿಕ್ಸ್, ಇನ್ಪುಟ್ ಔಟ್ಪುಟ್. ಸೊ ಮಲ್ಟಿ ಡೈಮೆನ್ಷನ್ ಆರ್ ನಥಿಂಗ್ ಬಟ್ ದಿ ರೋಸ್ ಆ್ಯಂಡ್ ದಿ ಕಾಲಮ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎ ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಅಂತ ಕರೀತಾರೆ. ಅದರಲ್ಲಿ ರೋಸ್ ಮತ್ತು ಕಾಲಮ್ಸ್ನ ಆಪರೇಷನ್ಸ್ನ ಲೈಕ್ ಸ್ಕ್ಯೂ ಆಫ್ ದಿ ರೋ ಆ್ಯಂಡ್ ಸ್ಕ್ಯೂ ಆಫ್ ದಿ ಮ್ಯಾಟ್ರಿಕ್ಸ್ನ ಕಂಪ್ಲೀಟಾಗಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಬೇಸಿಕ್ ಆಪ್ರೇಷನ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಅರೇ ಮ್ಯಾನಿಪುಲೇಷನ್ಸಲ್ಲಿ ಟ್ರಾವರ್ಸ್, ಅಪ್ಡೇಟ್, ಇನ್ಸರ್ಟ್, ಡಿಲೀಟ್ ಆ್ಯಂಡ್ ಸರ್ಚ್. ಮೋಸ್ಟ್ ಬೇಸಿಕಲಿ ಅರೇ ಮ್ಯಾನಿಪುಲೇಷನಲ್ಲಿ ಕ್ರೆಡ್ ಆಪರೇಷನ್ಸ್ ಅಂತ ಕರೀತಾರೆ. ವಾಟ್ ಯು ಮೀನ್ ಬೈ ಕ್ರೆಡ್ ಆಪರೇಷನ್ಸ್? ಕ್ರೆಡ್ ಅಂತ ನೆನ್ಪಿಟ್ಕೊಳ್ಳಿ, ಆರ್ ಸಮ್ಟೈಮ್ಸ್ ಇನ್ನೂ ಈಸಿಯಾಗಿ ಅಂತಂದರೆ ಕರ್ಡ್ ಅಂತ ನೆನ್ಪಿಟ್ಕೊಳ್ಳಿ. ಮೋಸ್ಟು ಸಿ ಅಂದರೆ ಕ್ರಿಯೇಟ್ ಮಾಡೋದು, ಅಪ್ಡೇಟ್, ಯು ಅಂದರೆ ಅಪ್ಡೇಟ್, ಆರ್ ಅಂದರೆ ರೆಟ್ರೀವಲ್, ಡಿ ಅಂದರೆ ಡಿಲೀಷನ್ ಆಪರೇಷನ್ಸ್. ಈ ಎಲ್ಲ ಆಪರೇಷನ್ಸು ಆಲ್ಮೋಸ್ಟ್ ಅರೇಯಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಸ್ಪೆಸಿಫೈ ಮಾಡ್ತೀವಿ. ಸೊ ಇದನ್ನ ಕ್ರೆಡ್ ಆಪರೇಷನ್ಸ್ ಆರ್ ಕರ್ಡ್ ಆಪರೇಷನ್ಸ್ ಅಂತ ಕರೀತಾರೆ. ಸಿ ಮೀನ್ಸ್ ಕ್ರಿಯೇಟ್, ಯು ಮೀನ್ಸ್ ಅಪ್ಡೇಟ್, ಆರ್ ಮೀನ್ಸ್ ರೆಟ್ರೀವಲ್, ಡಿ ಮೀನ್ಸ್ ಡಿಲೀಟ್. ಆ್ಯಂಡ್ ಸಾರ್ಟಿಂಗ್ ಆಪ್ಷನ್ಸಲ್ಲಿ ವಿ ಹ್ಯಾವ್ ಮಲ್ಟಿಪಲ್ ಸಾರ್ಟ್ ಇದೆ. ಸೊ ಇನ್ ಸಿಲೆಬಸಲ್ಲಿ ಸ್ಪೆಸಿಫಿಕಲಿ ಬಬಲ್ ಸಾರ್ಟ್ ಮೆನ್ಷನ್ ಮಾಡಿರೋದ್ರಿಂದ ಸೊ ಐ ಸ್ವಿಚ್ ಇಯರ್ ಫಾರ್ ಬಬಲ್ ಸಾರ್ಟ್. ಆ್ಯಂಡ್ ಸ್ಟ್ರಿಂಗ್ಸಲ್ಲಿ ಕ್ಯಾರೆಕ್ಟರ್ ಅರೇ ಏನು, ಆ್ಯಂಡ್ ಸ್ಟ್ರಿಂಗ್ಸಲ್ಲಿ ನಲ್ ಕ್ಯಾರೆಕ್ಟರ್ ಹೇಗೆ ಯಾವ ರೀತಿ ಎಂಡ್ ಆಗುತ್ತೆ ಬೈ ಡಿಫಾಲ್ಟ್ಲಿ. ಸೊ ಕಾನ್ಸೆಪ್ಷುಯಲ್ ವೈಸ್ ಯಾವ ರೀತಿ ಸ್ಟ್ರಿಂಗ್ ಇರುತ್ತೆ ಅನ್ನೋದು ಅರ್ಥ ಮಾಡಿಸ್ತೀನಿ. ಆ್ಯಂಡ್ ಇನ್ಪುಟ್ ಔಟ್ಪುಟ್. ಸೊ ಸ್ಟ್ರಿಂಗಲ್ಲಿ ಆ್ಯಂಡ್ ದ ಲೈಬ್ರರಿ ಫಂಕ್ಷನ್ ಆ್ಯಂಡ್ ದ ಹೆಡರ್ ಫಂಕ್ಷನ್ ಯಾವ ರೀತಿ ವರ್ಕ್ ಆಗುತ್ತೆ. ಆ್ಯಂಡ್ ಅಲ್ಲಿ ಸ್ಟ್ರಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 4 to 5 ಮೆಥಡ್ಸ್ ಇದೆ, ಸ್ಟ್ರಿಂಗ್ ಮೆಥಡ್ಸು, ಇನ್ಬಿಲ್ಟ್ ಮೆಥಡ್ಸು. ಇನ್ಬಿಲ್ಟ್ ಮೆಥಡ್ಸು ಯಾವ ರೀತಿ ಸ್ಪೆಸಿಫಿಕಲಿ ಸಿ ಲ್ಯಾಂಗ್ವೇಜಲ್ಲಿ ಹೇಗೆ ವರ್ಕ್ ಆಗುತ್ತೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಯಾಕೆ ಈ ಮೈಂಡ್ ಮ್ಯಾಪ್ನ ಸ್ಪೆಸಿಫಿಕಲಿ ಇದನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಆಲ್ಮೋಸ್ಟ್ ಇದರಲ್ಲೇ 4 to 5 minutes ಕಳೀತಾ ಇದ್ದೀನಿ ಅಂತಂದರೆ, ಇಫ್ ಐ ಮಿಸ್ ದಿಸ್ ಎನಿ ಆಫ್ ದಿಸ್ ಹೆಡ್ಡಿಂಗ್ಸ್ ಸೊ ಯು ಕ್ಯಾನ್ ಗೋ ಥ್ರೂ ಇಟ್. ಸೊ ನೀವು ಕೂಡ ಮತ್ತೊಂದು ಸಲ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ, ನಾನು ಎಲ್ಲ ಟಾಪಿಕ್ಸ್ನ ಕವರ್ ಮಾಡಿದ್ದೀನಾ ಇಲ್ವಾ ಅಂತ. ಸೊ ಕವರ್ ಮಾಡಿಲ್ಲ ಅಂತಂದರೆ ನಾನು ಎಕ್ಸ್ಪ್ಲೇನ್ ಮಾಡೋ ರೀತಿಯೇ ಬೇರೆ ಇದ್ದರೆ ಎಗೇನ್ ನೀವು ಒಂದು ಸಲ ರಿಸರ್ಚ್ ಮಾಡಿ ಟಾಪಿಕ್ ವೈಸು. ಸೊ ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡಿ, ಆರ್ ಇವಾಗ ಇನ್ನೂ ಈಸಿಯಾಗಿ ಇವಾಗ GPT ಬಂದಿದೆ, GPTಸಲ್ಲಿ ಸರ್ಚ್ ಮಾಡಿ. ನಾನು ಎಕ್ಸ್ಪ್ಲೇನ್ ಮಾಡೋ ಡೆಫಿನೇಷನ್ನೇ ಬೇರೆ ರೀತಿ ಇರುತ್ತೆ. ಸೊ ನಿಮ್ಗೆ ಇನ್ನೂ ಈಸಿಯಾಗಿರುವಂಥ ಡೆಫಿನೇಷನ್ಸ್ ಸಿಗ್ಬೋದು, ಈಸಿಯಾಗಿರುವಂಥ ಎಕ್ಸಾಂಪಲ್ ಸಿಗ್ಬೋದು. ಎಕ್ಸಾಂಪಲ್ಸಿಂದ ಈಸಿಯಾಗಿ ಇನ್ನೂ ಅರ್ಥ ಮಾಡ್ಕೋಬೋದು. ಸೊ ನೀವು ಅರ್ಥ ಮಾಡಿಸಿ. ಆ್ಯಂಡ್ ನನಗೂ ನೀವು ಯಾವುದಾದ್ರೂ ಕಲ್ತಿರೋ ಮೆಥಡ್ಸ್ನ ನನಗೂ ಪಿನ್ ಮಾಡೋದು, ಯಾವ ರೀತಿ ಕಮೆಂಟ್ ಮಾಡೋದು, ಆ ರೀತಿ ಸಜೆಸ್ಟ್ ಮಾಡಿ. ಸೊ ಹೋಪ್ ಸೊ ಲೆಟ್ಸ್ ಲರ್ನ್ ಟುಗೆದರ್ ಅನ್ನೋದು ನನ್ನ ಮೋಟೋ. ಸೊ ಲೆಟ್ಸ್ ಜಂಪ್ ಬ್ಯಾಕ್ ಟು ದಿ ಟಾಪಿಕ್. ಸೊ ವಾಟ್ ಈಸ್ ಅನ್ ಅರೇ ಅಂತ ಫಸ್ಟ್ ಕಾಮನ್ ಕ್ವೆಶನ್. ಸೊ ಈ ಡೆಫಿನೇಷನ್ಸ್ ಎಲ್ಲ ಕೇಳಲ್ಲ, ಬಟ್ ಅರೇ ಅಂತ ಅಂದರೆ ಏನು ಅಂತ ನಿಮಗೆ ಗೊತ್ತಿರಬೇಕು. ಸೊ ಅರೇ ಈಸ್ ಎ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಆಫ್ ದಿ ಸೇಮ್ ಡೇಟಾ ಟೈಪ್. ಸೊ ಇದೊಂದು ಕ್ವೆಶನ್ ಇರುತ್ತೆ, ಸೇಮ್ ಡೇಟಾ ಟೈಪ್ ಅಂತ ಇದನ್ನ ಹೋಮೋಜಿನಿಯಸ್ ಡೇಟಾ ಟೈಪ್ ಅಂತ ಕರೀತಾರೆ. ಹೋಮೋಜಿನಿಯಸ್ ಡೇಟಾ ಮಾತ್ರ ಸ್ಟೋರ್ ಮಾಡುತ್ತೆ. ವಾಟ್ ಫಾರ್ ಎಕ್ಸಾಂಪಲ್, ಇವಾಗ ಇಂಟೀಜರ್ ವ್ಯಾಲ್ಯೂಸು ಆರ್ ನಂಬರ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡಿದ್ರೆ ಇಂಟೀಜರೇ ಸ್ಟೋರ್ ಮಾಡುತ್ತೆ. ಆರ್ ಕ್ಯಾರೆಕ್ಟರ್ಸ್ ದಟ್ ಈಸ್ ಸ್ಟ್ರಿಂಗ್ಸ್ನ ಸ್ಟೋರ್ ಮಾಡಿದ್ರೆ ಸ್ಟ್ರಿಂಗ್ಸ್ನ ಸ್ಟೋರ್ ಮಾಡುತ್ತೆ. ಆರ್ ಫ್ಲೋಟ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡಿದ್ರೆ ಫ್ಲೋಟ್. ಸೊ
ಆ್ಯಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಸ್ಟೋರ್ ಮಾಡಿದ್ರೆ, ಸೊ ಸ್ಪೆಷಲ್ ಕ್ಯಾರೆಕ್ಟರ್ಸ್ನ ಸ್ಟೋರ್ ಮಾಡಲ್ಲ, ಅಂದರೆ ನಂಬರ್ಸ್ ಆ್ಯಂಡ್ ದಿ ಕ್ಯಾರೆಕ್ಟರ್ಸ್ ಈ ರೀತಿ ಸ್ಟೋರ್ ಮಾಡುತ್ತೆ. ಅಂದರೆ ನೀವು ಮಿಕ್ಸ್ಡ್ ಆಫ್ ಇಂಟೀಜರ್ಸ್ ಆ್ಯಂಡ್ ದ ಕ್ಯಾರೆಕ್ಟರ್ಸ್ ಆ್ಯಂಡ್ ದ ಫ್ಲೋಟ್ ಎಲ್ಲ ಮಿಕ್ಸ್ಡ್ ವರ್ಷನಲ್ಲಿ ಸ್ಟೋರ್ ಮಾಡಲ್ಲ. ಅರೇ ಸಪೋರ್ಟ್ಸ್ ಫಾರ್ ದಿ ಹೋಮೋಜಿನಿಯಸ್ ಕಲೆಕ್ಷನ್ ಆಫ್ ಡೇಟಾ. ಸೊ ಆರ್ ಸ್ಟೋರ್ಡ್ ಇನ್ ಸಚ್ ಎ ವೇ ದಟ್ ಅರೇ ಯಾವ ರೀತಿ ಇರುತ್ತೆ ಅಂತ, ಫಾರ್ ಎಕ್ಸಾಂಪಲ್ ನೋಡಿ, ಬೇಸಿಕ್ ಎಕ್ಸಾಂಪಲ್ ಈ ರೀತಿ ಇರುತ್ತೆ. ಸೊ 1 2 3 4 5. ಸೊ ಅರೇ ಇಂಡೆಕ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇಂಡೆಕ್ಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ದಿ 0 1 2 3 4. ಇಂಡೆಕ್ಸ್ ಸ್ಟಾರ್ಟ್ ಫ್ರಮ್ ದಿ 0, ಇದನ್ನು ನೆನ್ಪಿಟ್ಕೋಬೇಕು. ಮತ್ತು ಲೆನ್ನು ಯಾವಾಗಲೂ ಪಾಸಿಟಿವ್. ಸೊ ಲೆಂತ್ ಆಫ್ ದಿಸ್ ನಾನಿಲ್ಲಿ ಬರೆದಿರೋದು ಏನಾಗುತ್ತೆ, ಲೆನ್ ಆಫ್ ಅರೇ ಅಂತಂದರೆ 1 2 3 4 5. ಸೊ ಔಟ್ಪುಟ್ ವಿಲ್ ಬಿ 5, ನಾಟ್ 0 to 4 ಇದೆ ಅಂತ ನೀವು 4 ಬರೆಯೋಂಗಿಲ್ಲ. ಇಂಡೆಕ್ಸ್ ಮಾತ್ರ 0 ಇಂದ ಸ್ಟಾರ್ಟ್ ಆಗುತ್ತೆ. This is how actually working. Data type all elements normally have the same type. Normally have the same type ಅಂತಂದರೆ, ಫಾರ್ ಎಕ್ಸಾಂಪಲ್ ಈಗ 1 2 3 ಇದೆ, ಇಲ್ಲಿ ಕ್ಯಾರೆಕ್ಟರ್ ಎಚ್ ಇರೋಂಗಿಲ್ಲ. 1 2 3 ನಂಬರ್ಸ್ ಇದ್ದರೆ ದ ಮಸ್ಟ್ ಆ್ಯಂಡ್ ಶುಡ್ ಇಟ್ ಬಿ ನಂಬರ್ಸ್, ನಾಟ್ 3 ಇರೋದು 1000 ಆದರೂ ಇರ್ಬೋದು, ಬಟ್ ಇದು ನಂಬರ್ಸ್ ಇರಬೇಕು. ಈಗ 1 2 3 ಇಲ್ಲಿ 4 ಇದೆಯಲ್ಲ, 1 2 3 ಎಸ್ ಇದ್ದರೆ ಸೊ ಇಟ್ ಈಸ್ ಇನ್ವ್ಯಾಲಿಡ್. ಹೋಮೋಜಿನಿಯಸ್ ಅಂತ ಅಂದರೆ ಸೇಮ್ ಸಿಮಿಲರ್ ಟೈಪ್ ಆಫ್ ಡೇಟಾನ ಸಪೋರ್ಟ್ ಮಾಡುತ್ತೆ. ಹೆಟ್ರೋಜಿನಿಯಸ್ ಡೇಟಾ ಅಂತಂದರೆ ಡಿಫ್ರೆಂಟ್ ಡೇಟಾ ಟೈಪ್ಸ್ಗೆ ಸಪೋರ್ಟ್ ಮಾಡಲ್ಲ. ಇಟ್ ಸಪೋರ್ಟ್ಸ್ ಫಾರ್ ದಿ ಹೋಮೋಜಿನಿಯಸ್ ಡೇಟಾ ಆರ್ ಸೇಮ್ ಡೇಟಾ ಟೈಪ್ಗೆ ಮಾತ್ರ ಸಪೋರ್ಟ್ ಆಗುತ್ತೆ. ಅರೇ ಎಲ್ಲ ಎಲಿಮೆಂಟ್ಸು ಇಂಡೆಕ್ಸಲ್ಲಿ ಸ್ಟೋರ್ ಆಗಿರುತ್ತೆ, ಲೈಕ್ 0 1 2 3 4 ಲೈಕ್ ದ್ಯಾಟ್. ಸೊ ಇಂಡೆಕ್ಸಲ್ಲಿ ಯಾಕೆ ಸ್ಟೋರ್ ಆಗಿರುತ್ತೆ, ಇದನ್ನು ಇಂಡೆಕ್ಸ್ ಅಂತ ಕರೀತಾರೆ. ಇಂಡೆಕ್ಸಲ್ಲಿ ಯಾಕೆ ಸ್ಟೋರ್ ಆಗಿರುತ್ತೆ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮದು ದೊಡ್ಡ ಕ್ಲಾಸ್ ರೂಮ್ ಇದೆ. ಸೊ ಸ್ಪೆಸಿಫಿಕ್ ಕ್ಲಾಸ್ ರೂಮಲ್ಲಿ ಬಾಯ್ಸ್ ಒಂದು ಸೈಡು, ಗರ್ಲ್ಸ್ ಒಂದು ಸೈಡು. ಸೊ ಅದರಲ್ಲಿ ಟಾಪರ್ಸ್ ಎಲ್ಲ ಮುಂದೆ ಕೂತ್ಕೊತಾರೆ ಆ್ಯಂಡ್ ಆ್ಯಾವ್ರೇಜ್ ಸ್ಟೂಡೆಂಟ್ಸಲ್ಲಿ ಹಿಂದೆ ಕೂತ್ಕೊತಾರೆ. ಇನ್ನು ಕ್ರೇಜಿ ಸ್ಟೂಡೆಂಟ್ಸ್ ಎಲ್ಲ ಬ್ಯಾಕ್ ಬೆಂಚರ್ಸ್ ರೀತಿ ಕೂತ್ಕೊತಾರೆ. ಸೊ ಟೀಚರ್ಸ್ಗೆ ನೀವು ಎಲ್ಲಿ ಕೂತ್ಕೊತಾ ಇದ್ದೀರಾ ಅಂದರೆ ನಿಮ್ಮ ಪ್ಲೇಸ್ ವೈಸು, ನಿಮ್ಮ ಫ್ರೆಂಡ್ಸ್ ವೈಸು ನೋಟಿಸ್ ಆಗಿರುತ್ತೆ. ಸೊ ಇಟ್ ಕ್ಯಾನ್ ಈಸಿಲಿ ನೋಟಿಸ್, ಸೊ ಇವ್ರು ಇಲ್ಲಿ ಕೂತ್ಕೊತಾರೆ ಅಂತ ಈಸಿಯಾಗಿ, ಅಂದರೆ ಬೆಂಚ್ ವೈಸ್ ಅವರು ನೀವೆಲ್ಲಿ ಕೂತ್ಕೊತೀರ ಅಂತ ಒಂದು ಮೈಂಡ್ ಮ್ಯಾಪಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇನ್ನೂ ಈಸಿಯಾಗಿ ಹೇಳಬೇಕು ಅಂತಂದರೆ, ಸ್ಮಾರ್ಟ್ ಡಿಜಿಟಲ್ ಲೈಬ್ರರೀಸ್ಗೆ ನೀವು ವಿಸಿಟ್ ಮಾಡಿದರೆ, ಸೊ ಯಾವ ರೋ ಅಲ್ಲಿ ಯಾವ ಜಾನ್ರ ಬುಕ್ ಇದೆ, ಯಾವ ರೋ ಅಲ್ಲಿ ಯಾವ ಸ್ಪೆಸಿಫಿಕ್ ವರ್ಷನ್ ಅಂದರೆ ಸ್ಪೆಸಿಫಿಕ್ ಎಡಿಷನ್ ಆಫ್ ಬುಕ್ಸ್ ಇದೆ ಅನ್ನೋದು ಕಂಪ್ಲೀಟ್ ಡಿಜಿಟಲ್, ಅಂದರೆ ಆ ಲೊಕೇಶನಲ್ಲಿ ಸ್ಟೋರ್ ಆಗಿರುತ್ತೆ. ಇನ್ಸ್ಟೆಡ್ ಆಫ್ ಅವ್ರು ಎಲ್ಲ ರೋಸು, ಎಲ್ಲ ಕಬೋರ್ಡ್ಸು, ಎಲ್ಲ ರೂಮ್ಸ್ನ ಸರ್ಚ್ ಮಾಡೋದಿಲ್ಲ. ದೊಡ್ಡ ಲೈಬ್ರರಿಯರಲ್ಲಿ ಯಾವ್ಯಾವ ಕಂಪಾರ್ಟ್ಮೆಂಟಲ್ಲಿ ಯಾವ್ಯಾವ್ದಿದೆ ಅಂತ ಜಸ್ಟ್ ನಂಬರ್ ಹಾಕಿದ್ರೆ ಗೊತ್ತಾಗುತ್ತೆ. ಅದು ಯಾಕೆ ಗೊತ್ತಾಗುತ್ತೆ ಅಂತಂದರೆ, ಸ್ಪೆಸಿಫಿಕ್ ಲೊಕೇಶನಲ್ಲಿ ಸ್ಪೆಸಿಫಿಕ್ ಬುಕ್ಸ್ನ ಪ್ಲೇಸ್ ಮಾಡಿರ್ತಾರೆ ಅಂತ. ಇಂಡೆಕ್ಸಸ್ ಅಂತಂದರೆ ಅಡ್ರೆಸ್ ಆ್ಯಂಡ್ ಅಡ್ರೆಸ್ ಆಫ್ ದ್ಯಾಟ್ ಬುಕ್ಸ್ನ ಸ್ಟೋರ್ ಮಾಡಿರ್ತಾರೆ. ಹೋಪ್ ಸೊ ಅರೇಸ್ ಕಂಪ್ಲೀಟ್ ಸ್ನ್ಯಾಪ್ಶಾಟ್ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಡೇಟಾ ಟೈಪ್ಸ್ ಸಿಮಿಲರ್ ಆಗಿರಬೇಕು, ಸೇಮ್ ಹೋಮೋಜಿನಿಯಸ್, ಆ್ಯಂಡ್ ಇಂಡೆಕ್ಸ್ ವ್ಯಾಲ್ಯೂ ಸ್ಟಾರ್ಟ್ ಫ್ರಮ್ ದಿ 0. ಆ್ಯಂಡ್ ಸೈಜ್ ಎಷ್ಟು ಅಂತಂದರೆ ಫಿಕ್ಸ್ಡ್ ವೆನ್ ದ ಅರೇ ಇಸ್ ಡಿಕ್ಲೇರ್ಡ್. ಸೊ ಅರೇ ಸೈಜ್ ಡಿಕ್ಲೇರ್ ಆದಮೇಲೆ ಸೈಜ್ ಫಿಕ್ಸ್ಡ್ ಇರುತ್ತೆ. ಸೊ ಅರೇ ಆಕ್ಸೆಸ್ ಮಾಡೋದೇನಂತಂದರೆ ಯೂಸಿಂಗ್ ದಿ ಇಂಡೆಕ್ಸ್. ಅರೇಸ್ನ ಏನು ಹೇಳಿದ್ನಲ್ಲ, ಲೈಬ್ರರಿ ಅಡ್ರೆಸ್ಸಿಂದ ಲೈಬ್ರರಿ ಬುಕ್ನ ಸರ್ಚ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ಅರೇ ಇರೋದ್ರಿಂದ ಅರೇ ಇಂಡೆಕ್ಸಿಂದ ಆಕ್ಸೆಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಈಗ 1 2 3 4 1 2 3 4 5 ಇದೆ. ಸೊ ನನಗೀಗ ಅರೇ ಆಫ್ ಫೋರ್ತ್ ಇಂಡೆಕ್ಸಲ್ಲಿ ಏನಿದೆ, ಇದು 0 1 2 3 4. ಸೊ ಫೋರ್ತ್ ಇಂಡೆಕ್ಸ್ ವಿಲ್ ಬಿ, ರಿಸಲ್ಟ್ ವಿಲ್ ಬಿ 5. ಸೊ ಇದು ಇಂಡೆಕ್ಸ್ ವ್ಯಾಲ್ಯೂ ಈ ರೀತಿ, ಇದು ಅರೇ, ಇದು ಇಂಡೆಕ್ಸ್. ಅರ್ಥ ಆಯಿತು ಅಂದ್ಕೊತೇನೆ. ಎಕ್ಸಾಂಪಲ್ ನೋಡಿ. ಸೊ ಇಂಟ್ ಮಾರ್ಕ್ಸ್ ಆಫ್ 5. ನೆಕ್ಸ್ಟು ಇದರಲ್ಲಿ ಅರೇಸಲ್ಲಿ 3 ಟೈಪ್ಸ್ ಇದೆ. 1 ಡೈಮೆನ್ಷನಲ್ ಅರೇ, 2 ಡೈಮೆನ್ಷನ್ ಅರೇ, ಆ್ಯಂಡ್ ಆಲ್ಸೋ 2 ಡೈಮೆನ್ಷನಲ್ ಅರೇ ಆಲ್ಸೋ ಕಾಲ್ಡ್ ಆಸ್ ದಿ ಮಲ್ಟಿ ಡೈಮೆನ್ಷನಲ್ ಅರೇ ಅಂತ ಕರೀತಾರೆ. ಸೊ ಮಲ್ಟಿ ಡೈಮೆನ್ಷನಲ್ ಅರೇ ಇಸ್ ಆಲ್ಸೋ ಕಾಲ್ಡ್ ಆಸ್ ಎ ಮ್ಯಾಟ್ರಿಕ್ ರೆಪ್ರೆಸೆಂಟೇಷನ್, ದಟ್ ಈಸ್ ರೋಸ್ ಆ್ಯಂಡ್ ದಿ ಕಾಲಮ್. ಇದು ರೋಸು, ದೆನ್ ದಿಸ್ ಒನ್ ಕಾಲಮ್. ಇದೆಲ್ಲ ರೋಸು, ಹಾರಿಜಾಂಟಲ್ ರೋಸ್, ವರ್ಟಿಕಲ್ ಕಾಲಮ್ಸ್. ಸೊ ಇದನ್ನು ಮ್ಯಾಟ್ರಿಕ್ ರೆಪ್ರೆಸೆಂಟೇಷನ್ ಅಂತ ಕರೀತಾರೆ. ನೆಕ್ಸ್ಟು 1 ಡೈಮೆನ್ಷನಲ್ ಅರೇ ಡಿಕ್ಲರೇಷನ್ ಯಾವ ರೀತಿ ನೋಡಿ. ಸೊ ಡೇಟಾ ಟೈಪ್ ಯಾವುದು, ಇಂಟು, ಆ್ಯಂಡ್ ನೇಮ್ ಆಫ್ ದಿ ವೇರಿಯಬಲ್ ಮಾರ್ಕ್ಸ್, ದಟ್ ಈಸ್ ಅಪ್ ಟು ಐ ವಾಂಟ್ ದಿ 5 ಸೈಜ್. ಸೊ ಫ್ಲೋಟ್ ಪ್ರೈಸ್ 10,
ಆ್ಯಂಡ್ ಕ್ಯಾರೆಕ್ಟರ್ ಗ್ರೇಡ್ 5. ಸೊ ಜನರಲ್ ಫಾರ್ಮ್ ಡೇಟಾ ಟೈಪ್ ಅರೇ ನೇಮ್. ಸೊ ಇದನ್ನು ಡೇಟಾ ಟೈಪ್ ಅಂತ ಕರೀತಾರೆ. ಆ್ಯಂಡ್ ದ ಅರೇ ನೇಮ್ ಆ್ಯಂಡ್ ದಿ ಸೈಜ್. ಸೊ ಇದರಲ್ಲಿ ಬ್ರ್ಯಾಕೆಟ್ ಒಳಗಡೆ ನೀವು ಏನು ಇಂಡಿಕೇಟ್ ಮಾಡ್ತೀರಿ, ಇಷ್ಟು ಕಂಟೈನರ್ ಕ್ರಿಯೇಟ್ ಮಾಡು, ಇಷ್ಟು ಜನಕ್ಕೆ ಊಟ ಮಾಡು, ಎಷ್ಟು ಜನಕ್ಕೆ ಅಡುಗೆ ಮಾಡಬೇಕು ಅಂತ ಅಮ್ಮ ಕೇಳ್ತಾರೆ. ನೀವು ಯಾವಾಗಾದರೂ ಫ್ರೆಂಡ್ಸ್ನ ಮನೆಗೆ ಕರ್ಕೊಂಡು ಹೋದರೆ ಸೊ ಅಷ್ಟು ಜನಕ್ಕೆ ಅಡುಗೆ ಮಾಡ್ತಾರೆ. ಬಟ್ ಮೋರ್ ಓವರ್ ಇನ್ನೂ ಜಾಸ್ತಿ ಮಾಡಿರ್ತಾರೆ, ಬಟ್ ಅಷ್ಟು ಜನಕ್ಕೆ ಅಂತೂ ಪಕ್ಕ ಮಾಡಿರ್ತಾರೆ. ಸೊ ಅಷ್ಟು ಜಾಗ ಅಂದರೆ ಇಷ್ಟು ಸ್ಪೇಸ್ ಇರಬೇಕು ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಸೊ ನೀವೀಗ 5 ಲೊಕೇಶನ್ ಬಾಕ್ಸ್ನ ಕ್ರಿಯೇಟ್ ಮಾಡಿ 4 ಲೊಕೇಶನ್ ಸ್ಟೋರ್ ಮಾಡಿದ್ರೆ ಇನ್ವ್ಯಾಲಿಡ್. 5 ಲೊಕೇಶನ್ ಸ್ಟೋರ್ ಮಾಡೋಕ್ಕೆ ಕ್ರಿಯೇಟ್ ಮಾಡಿ 10 ವ್ಯಾಲ್ಯೂಸ್ 10 ಜನ ಕರ್ಕೊಂಡು ಹೋದರೆ ಅದು ಇನ್ವ್ಯಾಲಿಡ್. 5 ಲೊಕೇಶನ್ ಇದೆ, ಇಟ್ ಮಸ್ಟ್ ಆ್ಯಂಡ್ ಶುಡ್ ಮ್ಯಾಚಸ್ ದಿ 5. ದಟ್ ಈಸ್ ನಾನು ಯಾಕೆ ಲೊಕೇಶನ್ ಆ್ಯಂಡ್ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತೇನೆ. ಇಲ್ಲಿ ನೀವು ಬ್ರಾಕೆಟ್ ಒಳಗಡೆ 5 ಬರ್ತಿ, ಏನಾದರೂ 10 ವೇರಿಯೇಬಲ್ಸ್ ಲೈಕ್ 1 2 3 ಆ್ಯಂಡ್ ಸೊ ಆನ್ 10ವರೆಗೂ ನೀವು ಡಿಕ್ಲೇರ್ ಮಾಡಿ, ಇಟ್ ಈಸ್ ಇನ್ವ್ಯಾಲಿಡ್. ಸೊ ನೀವು ಇಲ್ಲಿ 10 ವ್ಯಾಲ್ಯೂಸ್ನ ಡಿಕ್ಲೇರ್ ಮಾಡಿ ಓನ್ಲಿ 1.2 ಆ್ಯಂಡ್ 3.2 ಇವೆರಡೇ ವ್ಯಾಲ್ಯೂಸ್ ಸ್ಟೋರ್ ಮಾಡಿ, ಅಗೇನ್ ಇಟ್ ಈಸ್ ಇನ್ವ್ಯಾಲಿಡ್. ಸೊ ನೀವು ಏನು ಸೈಜ್ನ ಡಿಕ್ಲೇರ್ ಮಾಡಿದ್ರೆ ದ ಮಸ್ಟ್ ಆ್ಯಂಡ್ ಶುಡ್ ದ ವ್ಯಾಲ್ಯೂ ವಿಲ್ ಬಿ ಇನಿಷಿಯಲೈಸ್ಡ್. ಇಲ್ಲಿ ಅಬ್ಸರ್ವ್ ಮಾಡಿ ಅರೇ ಆಫ್ 5. ಸೊ ಸೈಜ್ 5 ಇದೆ. ಸೊ 1 2 3 4 5 ವ್ಯಾಲ್ಯೂಸ್. ಅರೇ ಆಫ್ ಇಂಟ್ ಬಿ. ಸೊ ನೀವು ಸ್ಪೆಸಿಫೈ ಒಳಗಡೆ ಮಸ್ಟ್ ಆ್ಯಂಡ್ ಶುಡ್ ನೀವು ಸ್ಪೆಸಿಫೈ ಮಾಡಬೇಕು ಅಂತಲೂ ಇಲ್ಲ. ಇವಾಗ ನೀವು MT ಇಟ್ಟು ಬೇಕಾದರೆ ಎಷ್ಟು ವ್ಯಾಲ್ಯೂಸ್ ಬೇಕಾದರೂ ಸ್ಪೆಸಿಫೈ ಮಾಡ್ಬೋದು. ಇಲ್ಲಿ ನೋಡಿ ಇಂಟ್ ಬಿ ಈಸ್ ಈಕ್ವಲ್ಸ್ ಟು MT ಇಟ್ಟಿದ್ದಾರೆ, ಯಾವುದು ಸ್ಪೈಸ್ ಮೆನ್ಷನ್ ಮಾಡಿಲ್ಲ. ಅವ್ರು ಎಷ್ಟು ವ್ಯಾಲ್ಯೂಸ್ ಬೇಕಾದರೂ ಮೆನ್ಷನ್ ಮಾಡ್ಬೋದು. ಆ್ಯಂಡ್ ಇಂಟ್ ಸಿ ಈಸ್ ಈಕ್ವಲ್ಸ್ ಟು 5 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 1 ಮತ್ತು 2 ಇಲ್ಲಿ 5 ಅಂತ ಮೆನ್ಷನ್ ಮಾಡಿದ್ದಾರೆ, ಸಿ ಆಫ್ 5. ಬಟ್ ಇಲ್ಲಿ ಸ್ಟೋರ್ ಮಾಡ್ತಾ ಇರೋದು 1 ಆ್ಯಂಡ್ 2. ರಿಮೈನಿಂಗ್ ಇರುತ್ತಲ್ಲ ಪ್ಲೇಸಸ್ಸು, ಈ ಎಲ್ಲ ಪ್ಲೇಸಸ್ ಏನು 0 ಫಿಲ್ ಆಗುತ್ತೆ. ಸಮ್ಟೈಮ್ಸ್ ಇನ್ ಅಡ್ವಾನ್ಸ್ಡ್ ಲ್ಯಾಂಗ್ವೇಜಸ್ಸಲ್ಲಿ, ಅಟ್ಲೀಸ್ಟ್ ಸಿ ಲ್ಯಾಂಗ್ವೇಜಲ್ಲಾದರೆ 0 ಫಿಲ್ ಆಗುತ್ತೆ. ಇನ್ ಅಡ್ವಾನ್ಸ್ಡ್ ಲ್ಯಾಂಗ್ವೇಜಸ್ ಲೈಕ್ ಜಾವಾ ಆ್ಯಂಡ್ ದಿ ಪೈಥಾನಲ್ಲಿ ಇಟ್ ಲೀಡ್ಸ್ ಟು ಎರರ್. ಓಪ್ಸೋ ಈ ಕಾನ್ಸೆಪ್ಟ್ ಅರ್ಥ ಆಯಿತು. ನೆಕ್ಸ್ಟ್ ಆಕ್ಸಿಸಿಂಗ್ ಎಲಿಮೆಂಟ್ಸ್. ಸೊ ಎಲಿಮೆಂಟ್ಸ್ ಅರೇ ಕ್ರಿಯೇಟ್ ಮಾಡಿರ್ತೀರ, ಆಕ್ಸಿಸ್ ಮಾಡೋದು ಹೇಗೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಪ್ರಿಂಟ್ ಮಾಡೋದಕ್ಕಿಂತ ಮುಂಚೆ ವೆರಿ ಶಾರ್ಟ್ಸ್ ಟರ್ಮ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ %d ಇದ್ದರೆ, ಸೊ ನೀವು ಔಟ್ಪುಟ್ಟಲ್ಲಿ ಏನು ಪ್ರಿಂಟ್ ಮಾಡ್ತಿದ್ರೆ ಇಂಟೀಜರ್. %s ಇದ್ದರೆ ಸ್ಟ್ರಿಂಗ್ನ ಪ್ರಿಂಟ್ ಮಾಡ್ತಾ ಇದ್ದೀರಾ. ಇಂಟೀಜರ್ ಸ್ಟ್ರಿಂಗ್. ಆ್ಯಂಡ್ %c is also as the character %c. ಆ್ಯಂಡ್ ಇನ್ನೇನು ಬರ್ಬೋದು, ಫ್ಲೋಟ್. %f ಮೀನ್ಸ್ ಫ್ಲೋಟ್. ಸೊ ಇದೆಲ್ಲ ಔಟ್ಪುಟ್ ಫಾರ್ಮೆಟ್ಟು. ಸೊ ಇವಾಗ ಯಾವ ರೀತಿ ಆಕ್ಸೆಸ್ ಮಾಡ್ತೀರಾ, ಆಕ್ಸೆಸ್ ಮಾಡಿರೋದನ್ನ ಪ್ರಿಂಟ್ ಮಾಡಬೇಕಲ್ಲ, ಅದಕ್ಕೆ ಇಲ್ಲಿ ಪ್ರಿಂಟ್ ಆಫ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ %d ದಟ್ ಈಸ್ ಇಂಟೀಜರ್ ರೀತಿ ಬರುತ್ತೆ ಅಂತ ನಮಗೆ ಗೊತ್ತಿರುತ್ತೆ. ಸೊ a of 0 ವಿಲ್ ಬಿ ದಿ ಫಸ್ಟ್ ಎಲಿಮೆಂಟ್ ಆ್ಯಂಡ್ %d a of 4 ವಿಲ್ ಬಿ 5th ಎಲಿಮೆಂಟ್. ಯಾಕೆಂದರೆ ಯಾಕೆ 5th ಎಲಿಮೆಂಟ್ ಇಲ್ಲಿ 4 ಯಾಕೆ ಇಲ್ಲಿ 5th ಅಂದರೆ ಬಿಕಾಸ್ ಇಂಡೆಕ್ಸ್ ಸ್ಟಾರ್ಟ್ ಫ್ರಮ್ 0 1 2 3 4. ಸೊ 4th ಎಲಿಮೆಂಟ್ 4ದು ಇಂಡೆಕ್ಸ್ ಪ್ರಿಂಟ್ ಮಾಡ್ತಾಯಿದೆ. ಬಟ್ ಇದು ಎಷ್ಟನೇ ಎಲಿಮೆಂಟ್ ಆಗಿರುತ್ತೆ, 1 2 3 4 5 ದಟ್ ಈಸ್ 5th ಎಲಿಮೆಂಟ್. ಸೊ ಟ್ರಾವರ್ಸಿಂಗ್ 1 ಡೈಮೆನ್ಷನಲ್ ಅರೇ. ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ಮಸ್ಟ್ ಆ್ಯಂಡ್ ಶುಡ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದಟ್ ಈಸ್ VIP ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಟ್ರಾವರ್ಸಿಂಗ್ 1 ಡೈಮೆನ್ಷನಲ್ ಅರೇ. ಸೊ 1 ಡೈಮೆನ್ಷನಲ್ ಅರೇ ಯಾವ ರೀತಿ ಟ್ರಾವರ್ಸ್ ಮಾಡೋದು. ಟ್ರಾವರ್ಸ್ ಅಂತಂದರೆ ಏನೂ ಇಲ್ಲ, ಒಬ್ರೊಬ್ರು ಮನೆ ವಿಸಿಟ್ ಮಾಡೋದು. ಸೊ ಇದನ್ನೆಲ್ಲ 10 20 30 40 50 ಎಲ್ಲ ಮನೆ ಅಂತ ಅಂದ್ಕೊಳ್ಳಿ. ಸೊ ಒಂದೊಂದು ಮನೆನೂ ನೀನು ಯಾವ ರೀತಿ ವಿಸಿಟ್ ಮಾಡ್ತೀಯ. ಸೊ ಇನಿಷಿಯಲಿ ಆಸ್ ಐ ಆಲ್ರೆಡಿ ಮೆನ್ಷನ್, ಅರೇ ಇಸ್ ಎ ಇಂಡೆಕ್ಸ್ಡ್ ಸ್ಟೋರ್ಡ್ ವ್ಯಾಲ್ಯೂ. ಸೊ ಇಂಡೆಕ್ಸ್ ಸ್ಟೋರ್ಡ್ ವ್ಯಾಲ್ಯೂ ಅಂತಂದರೆ 0 ಇಂದ n ನಂಬರ್ಸ್ವರೆಗೂ ಸ್ಟೋರ್ ಆಗಿರುತ್ತೆ. ಸೊ ಅರೇ ಆಲ್ವೇಸ್ ಸ್ಟಾರ್ಟ್ ಫ್ರಮ್ 0 ಇಂಡೆಕ್ಸ್ ಆ್ಯಂಡ್ ಸ್ಟೋರ್ ಅಪ್ ಟು n. ಸೊ ನಾನು ಆಲ್ರೆಡಿ ಫಾರ್ ಲೂಪಲ್ಲಿ ನಮಗೆ ಇನ್ನೊಂದು ಶಾರ್ಟ್ ಟ್ರಿಕ್ ಹೇಳಿದ್ದೀನಿ. ಫಾರ್ ಲೂಪ್ ನೀವು ಬಳಸಬೇಕಾದ್ರೆ ಏನಂತ ನೆನಪಿಟ್ಕೋಬೇಕು, ICU. I means initialization, C means condition, U means updation. ಇನಿಷಿಯಲೈಸೇಷನ್ ಎಲ್ಲಿಂದ ಮಾಡ್ತೀರಾ, I is equals to 0 ಅಂದರೆ ಇಂಡೆಕ್ಸ್ ವ್ಯಾಲ್ಯೂ 0 ಇಂದ. ಆ್ಯಂಡ್ ಕಂಡೀಷನ್ ಏನು, I less than or equals to 5 ಅಪ್ ಟು 5 ಎಲಿಮೆಂಟ್ಸ್. ನೆಕ್ಸ್ಟು ಐನ ಪ್ರತಿ ಟೈಮ್ ಇಂಕ್ರಿಮೆಂಟ್ ಮಾಡಬೇಕು ಆಫ್ ಈಚ್ ವ್ಯಾಲ್ಯೂ.
ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಪ್ರಿಂಟ್ %d, ದಟ್ ಈಸ್ %d ಅಂತಂದರೆ ಈ ಎಲ್ಲ ವ್ಯಾಲ್ಯೂಸ್ ಯಾವ ರೀತಿ ಇದೆ, ಅದಕ್ಕೆ ಇಂಟೀಜರ್ ರೂಪದಲ್ಲಿದೆ, ಅದಕ್ಕೆ %d. ಇಲ್ಲಿ ನೋಡಿ %d ಅಂದರೆ ಏನು ಆ್ಯಕ್ಚುಲಿ, %d ಅಂತ ಅಂದರೆ ಇಂಟೀಜರ್ ವ್ಯಾಲ್ಯೂ ನೀವು ಪ್ರಿಂಟ್ ಮಾಡೋಕ್ಕೆ ಹೊರಟಿದ್ದೀರಾ ಅಂತ. ಸೊ ಈ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಮ್ಸಿ ಆಗ್ತಾ ಇದೆ ನಿಮಗೆ. ಯಾ, ಸೊ ICU ನೆನ್ಪಿಟ್ಕೊಳ್ಳಿ, ಅಂದರೆ ಇನಿಷಿಯಲೈಸೇಷನ್, ಕಂಡೀಷನ್ ಆ್ಯಂಡ್ ಅಪ್ಡೇಷನ್. ಸೊ ನಾನು ಎರೇಸ್ ಮಾಡ್ತಾ ಇದ್ದೀನಿ. ಯಾ, ಸೊ ಇನಿಷಿಯಲೈಸೇಷನ್, ಕಂಡೀಷನ್ ಆ್ಯಂಡ್ ದಿ ಅಪ್ಡೇಷನ್. ಸೊ ವೆನ್ i is equals to 0 ಇದ್ದಾಗ, ಸೊ ಇದು 0 ಸ್ಟೇಟಲ್ಲಿದ್ದರೆ 10 ಪ್ರಿಂಟ್ ಆಗುತ್ತೆ. i is equals to 1ನಲ್ಲಿದ್ದಾಗ i 1 ಹೆಂಗಾಯ್ತು ಇವಾಗ, ಯಾಕೆಂದರೆ i ++ ಆಯಿತು, ಅಂದರೆ i 1 ಇಂಕ್ರಿಮೆಂಟ್ ಆಯಿತು ಆಫ್ಟರ್ ಆಲ್ ದಿಸ್ ಆಪ್ರೇಷನ್. ಸೊ i ++ ಅಂತ ಅಂದರೆ i will be increment after all set of operations. ಇದನ್ನು ಏನಂತ ಕರೀತಾರೆ ಅಂದರೆ ಪೋಸ್ಟ್ ಇಂಕ್ರಿಮೆಂಟ್. ಸೊ i ++. ಸೊ ++i ಇದ್ದರೆ ಏನಾಗುತ್ತೆ, ಪ್ರೀ ಇಂಕ್ರಿಮೆಂಟ್. ಅದೇ ರೀತಿ ಉಲ್ಟಾ -i ಇದ್ದರೆ, ಇಲ್ಲ i - ಇದ್ದರೆ ಇದು ಪ್ರೀ ಡಿಕ್ರಿಮೆಂಟ್, ಇದು ಪ್ರೀ ಡಿಕ್ರಿಮೆಂಟ್, ಇದು ಪೋಸ್ಟ್ ಡಿಕ್ರಿಮೆಂಟ್. ಸೊ ಈ ಎಲ್ಲ ಕಾನ್ಸೆಪ್ಟ್ಸ್ ಆಲ್ರೆಡಿ ಕವರ್ ಮಾಡಿದ್ದೀನಿ. ಇಫ್ ಯು ಆರ್ ನಾಟ್ ಗಾನ್ ಥ್ರೂ, ಪ್ಲೀಸ್ ಗೋ ಥ್ರೂ ದ್ಯಾಟ್, ಬಿಕಾಸ್ ಇಟ್ ಈಸ್ ವೆರಿ ಎಸೆನ್ಷಿಯಲ್. ಓಪ್ಸೋ ನಾನು ಕಾನ್ಸೆಪ್ಟ್ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮಗೆ ಆಲ್ಮೋಸ್ಟ್ ತರೋ ಆಗ್ತಾ ಇದ್ದೀರ ಅಂತ ಅನ್ಕೊತೀನಿ. ಯಾ, at every time i is equals to 0 ಇದ್ದಾಗ 10 ಪ್ರಿಂಟ್ ಆಗುತ್ತೆ, i is equals to 0 ಇಂದ 1ಗೆ, ದಟ್ ಈಸ್ i ++ ಆದಾಗ i is equals to 1ಗೆ ಶಿಫ್ಟ್ ಆಯಿತು, ಸೊ 20 ಪ್ರಿಂಟ್ ಆಗುತ್ತೆ. i is equals to 2 ಇದ್ದಾಗ 30 ಪ್ರಿಂಟ್ ಆಗುತ್ತೆ. i is equals to 3 ಇದ್ದಾಗ 40 ಪ್ರಿಂಟ್ ಆಗುತ್ತೆ. i is equals to 4 ಇದ್ದಾಗ 50 ಪ್ರಿಂಟ್ ಆಗುತ್ತೆ. 4ವರೆಗೂ ಮಾತ್ರ, ಯಾಕೆಂತಂದರೆ i less than or equals to 5. ಸೊ 4ವರೆಗೂ, ದಟ್ ಈಸ್ ಆಲ್ ದ ಎಲಿಮೆಂಟ್ಸ್ ಕವರ್ ಆಯಿತಾ ನೋಡಿ, 10, 20, 30, 40, 50 ಆ್ಯಸ್ ಇಯರ್. ದಟ್ಸ್ ವೈ i less than 5. ಅಂದರೆ ಕಂಡೀಷನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ವ್ಯಾಲಿಡ್ ಕಂಡೀಷನ್ ಹಾಕಿ, ಆ್ಯಂಡ್ ಇನ್ಕ್ರಿಮೆಂಟು ಅಷ್ಟೇ ವ್ಯಾಲಿಡ್ ಇಂಕ್ರಿಮೆಂಟ್ ಹಾಕಿ, ಅಂದರೆ ಅಪ್ಡೇಷನ್ ಮಾಡ್ತಾರೆ. ಟ್ರಾವರ್ಸಲ್ ಮೀನ್ಸ್ ವಿಸಿಟಿಂಗ್ ಈಚ್ ಎಲಿಮೆಂಟ್ 1 by 1. ನಾನು ಹೇಳಿದ್ನಲ್ಲ, ಇದೊಂದು ಮನೆ ಅಂತ ಅಬ್ಸರ್ವ್ ಮಾಡಿ. ಸೊ ಎವ್ರಿ ಮನೆ, ಪ್ರತಿ ಒಂದು ಮನೆಯೂ ವಿಸಿಟ್ ಮಾಡ್ತಾ ಇರ್ತೀರ. ಆ ಪ್ರತಿ ಒಂದು ಮನೆಯೂ ಯಾವ ರೀತಿ ವಿಸಿಟ್ ಮಾಡ್ತೀರಾ ಅನ್ನೋದು ಟ್ರಾವರ್ಸಿಂಗ್. ನೆಕ್ಸ್ಟ್ ಅರೇ ಮ್ಯಾನಿಪುಲೇಷನ್. ನಿಮಗೆ ಮೋಸ್ಟ್ ಆಫ್ ಆಲ್ ಗೊತ್ತಿರಬೇಕಾಗಿರುವಂಥ ಟರ್ಮಿನಾಲಜೀಸ್ ಅಂತ ಬಂದರೆ, ಅರೇ ಆಕ್ಸೆಸ್ ಮಾಡೋದು. ಆಕ್ಸೆಸ್ ಅಂತ ಅಂದರೆ ರೀಡ್ 1 ಎಲಿಮೆಂಟ್ ಅಟ್ ಎ ಟೈಮ್. ಫಾರ್ ಎಕ್ಸಾಂಪಲ್, ಅರೇ, ಸೊ ಇಂಟ್ ಅರೇ ಆಫ್ ಸೈಜ್ 5 ಅಂತ ಅಂದ್ಕೊಳ್ಳಿ. ಸೊ ಅರೇಸ್ನ ಅರೇ ಅಂತ ನಾನು ಡಿಕ್ಲೇರ್ ಮಾಡಿದ್ದೀನಿ. ಸೊ ನನಗೆ ಐ ಹ್ಯಾವ್ ಅರೇಯಲ್ಲಿ ಏನೇನಿದೆ ಅಂತಂದರೆ 10, 20, 30, 40, 50. ಸೊ ಐ ಹ್ಯಾವ್ ದಿಸ್. ಸೊ ನನಗೆ ಆಕ್ಸೆಸ್ ಮಾಡಬೇಕು. ಆಕ್ಸೆಸ್ ಹೆಂಗೆ ಮಾಡ್ತೀನಿ, ಯೂಸಿಂಗ್ ಅರೇ ಆಫ್, ದಟ್ ಈಸ್ ಅರೇ, ದೆನ್ ಇಂಡೆಕ್ಸ್. ಈ ರೀತಿ ಇಂಡೆಕ್ಸ್ ವ್ಯಾಲ್ಯೂಸ್ ಹಾಕಬೇಕು. ಇದನ್ನು ಯಾವ ರೀತಿ ಬರೀತೀನಿ, ಇಂಡೆಕ್ಸ್ನ ಅರೇ, that is array name, and index that is 4 ಬೇಡ, index 3 ಅಲ್ಲಿ ಯಾವುದಿದೆ ಅಂತ. ಸೊ ಯೂಸಿಂಗ್ printf. ಸೊ index 3 ಅಲ್ಲಿ ಯಾವುದಿದೆ, array of 3 ಅಲ್ಲಿ 0, 1, 2, 3, 4. 3 ಅಲ್ಲಿ ಯಾವುದಿದೆ, that is 40. ಔಟ್ಪುಟ್ 40 will be printed. ಅದಕ್ಕೂ ಮುಂಚೆ %d, array of 3. %d ಅಂತಂದರೆ ನನಗೆ ಬೈ ಡಿಫಾಲ್ಟ್ಲಿ ನಾನು, ಸೊ ಇದು ಯಾವ ಫಾರ್ಮೆಟಲ್ಲಿದೆ, ಇಂಟೀಜರ್ ಫಾರ್ಮೆಟಲ್ಲಿ ಅಂತ ಮೆನ್ಷನ್ ಮಾಡಬೇಕು. ಎಲ್ಲಿ ಮೆನ್ಷನ್ ಮಾಡಬೇಕು, ಈ ರೀತಿ. ಗೊತ್ತಾಗಿಲ್ಲ ಅಂದರೆ ನೋಡಿ, printf %d, ಈ ರೀತಿ ಅರೇ ಆಫ್ 3 ಅಂತಂದರೆ ಔಟ್ಪುಟ್ ವಿಲ್ ಬಿ 40. ಓಪ್ಸೋ ಆಕ್ಸೆಸ್ ಮಾಡೋದು ಗೊತ್ತಿದ್ದು. ಅಪ್ಡೇಷನ್ ಅಂತ ಅಂದರೆ ಏನಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಫಸ್ಟ್ ಏನು ಮಾಡ್ತಿರ್ತೀರ, ಇಂಟ್ ಅರೇ ಆಫ್ 3. ಸೊ 3 is equals to ಅರೇ ಆಫ್ 3 ಅಲ್ಲಿ 40 ಇದೆಯಲ್ವಾ, ಅರೇ ಆಫ್ 3 ವಿಲ್ ಬಿ 90 ಮಾಡ್ಬೋದು. ಸೊ 40 ಇರೋದು 90, ಈ ರೀತಿ ಅರೇ ಆಫ್ 3 ಸೈಜ್ ಯೂಸಿಂಗ್ ಇಂಡೆಕ್ಸ್ ವ್ಯಾಲ್ಯೂಸ್. ನೆಕ್ಸ್ಟ್ ಟ್ರಾವರ್ಸಲ್ ವಿಸಿಟ್ ಮಾಡೋದು ಯೂಸಿಂಗ್ ಫಾರ್ ಲೂಪ್ ಆರ್ ವೈಲ್ ಲೂಪ್ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್.
searching, find an element, compare with target. So basically it using the if else conditions ಯೂಸ್ ಮಾಡಿ ಸರ್ಚ್ ಮಾಡ್ಬೋದು ಸ್ಪೆಸಿಫಿಕ್ ಎಲಿಮೆಂಟ್ ಇದೆಯಾ ಇಲ್ವಾ ಅಂತ. ಆ್ಯಂಡ್ ಯೂಸಿಂಗ್ ಸಮ್ ಆಫ್ ದಿ ಲೀನಿಯರ್ ಸರ್ಚ್ ಆಪರೇಷನ್ಸ್ನ ಯೂಸ್ ಮಾಡ್ಬೋದು, ಲೀನಿಯರ್ ಸರ್ಚ್ ಆರ್ ಬೈನರಿ ಸರ್ಚ್. ಸೊ ಸರ್ಚಿಂಗ್ ಅಂದರೆ ಗೊತ್ತಿರುತ್ತೆ ಪರ್ಟಿಕ್ಯುಲರ್ ಎಲಿಮೆಂಟ್ ಪ್ರೆಸೆಂಟ್ ಇದೆಯಾ ಇಲ್ವಾ ಅಂತ ಸರ್ಚ್ ಮಾಡೋದು. ನೆಕ್ಸ್ಟ್ ಸಮ್, ಆ್ಯಡ್ ಆಲ್ ದ ಎಲಿಮೆಂಟ್ಸ್. ನೆಕ್ಸ್ಟ್ ಮ್ಯಾಕ್ಸಿಮಮ್, ಫೈಂಡ್ ದಿ ಲಾರ್ಜೆಸ್ಟ್ ಎಲಿಮೆಂಟ್ಸ್. ಸೊ ಸಮ್ ವಿಲ್ ಬಿ, ಸೊ ಇಲ್ಲಿದೆಯಲ್ಲ ಅರೇ ಆಫ್ ಐ ಯೂಸಿಂಗ್ ಫಾರ್ ಲೂಪ್ ಹಾಕಿ. ಸೊ ಸಮ್ ಈಸ್ ಈಕ್ವಲ್ಸ್ ಟು ಸಮ್ ಪ್ಲಸ್ ಈಸ್ ಈಕ್ವಲ್ಸ್ ಟು, ಸೊ ಸಮ್ ಈಸ್ ಈಕ್ವಲ್ಸ್ ಟು ಸಮ್ ಪ್ಲಸ್ ಎ ಆಫ್ ಐ ಅಂತ ಇಲ್ಲಿ ಬರೆದಿರೋದು. ಇದು ಸಮ್ ಈಸ್ ಈಕ್ವಲ್ಸ್ ಟು ಇದನ್ನು ಸಮ್ ಈಸ್ ಈಕ್ವಲ್ಸ್ ಟು ಸಮ್ ಪ್ಲಸ್ ಎ ಆಫ್ ಐ ಅಂತಂದರೆ ಅರೇ ಆಫ್ ಎವ್ರಿ ಇಂಡೆಕ್ಸಸ್ನ ನೀವು ಪ್ರಿಂಟ್ ಮಾಡ್ತಾ ಹೋಗಿ ಅಂತ ಇಲ್ಲಿ ರೆಪ್ರೆಸೆಂಟ್ ಮಾಡಿರೋದು. ಇದು ಯಾವ ರೀತಿ ವರ್ಕ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಅರೇಯಲ್ಲಿ 10, 20, 30, 40 ಇದೆ ಅಂತ ಅಂದ್ಕೊಡಿ, ಇಷ್ಟೇ ಸಾಕು. ಸೊ ಸಮ್ ನಾನು ಪ್ರಿಂಟ್ ಮಾಡಬೇಕು. ನಾನೇನು ಮಾಡ್ತೀನಿ, ಫಸ್ಟು ಫಾರ್ ಲೂಪ್ ಯೂಸ್ ಮಾಡ್ತೀನಿ. ಫಾರ್ I, so int, that is int I is equals to 0, that is index start from 0, 1, 0, 1, 2, 3. int I is equals to 0, that is semicolon. Next to I and the initialization. Next to condition I less than 4, that is 3 ಇದೆ ಅಲ್ವಾ, 4 ವರೆಗೂ ಅಂದರೆ 4 ಅಂದರೆ ಲೆಸ್ ದೆನ್ 3 ವರೆಗೂ ಎಕ್ಸಿಕ್ಯೂಟ್ ಆಗುತ್ತೆ. ದೆನ್ ಸೆಮಿಕಾಲನ್, ಅಪ್ಡೇಷನ್ ಐ ಪ್ಲಸ್ ಪ್ಲಸ್. ಸೊ ಇವಾಗ ನಾನು ಏನು ಆಪ್ರೇಷನ್ಸ್ ಮಾಡಬೇಕು, ಸಮ್ ಆಪ್ರೇಷನ್ಸ್ ಮಾಡಬೇಕು. ಸೊ ಸಮ್ ಈಸ್ ಈಕ್ವಲ್ಸ್ ಟು ಸಮ್ ಪ್ಲಸ್ ಅರೇ ಆಫ್ ಐ. ಸೊ ಇದನ್ನು ಅರೇ ಅಂತ ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ನಾನು ಇನಿಷಿಯಲಿ ಸಮ್ನ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಸಮ್ ಈಸ್ ಈಕ್ವಲ್ಸ್ ಟು 0 ಅಂತ ಡಿಕ್ಲೇರ್ ಮಾಡ್ತೀನಿ. ಸೊ ಇಂಟ್ ಸಮ್ ಈಸ್ ಈಕ್ವಲ್ಸ್ ಟು 0. ಇವಾಗ ಏನು ಮಾಡ್ತಾ ಇದ್ದೀನಿ, ಸೊ ಸಮ್ ಫಸ್ಟ್ ಇನಿಷಿಯಲಿ 0 ಇತ್ತು, 0 ಪ್ಲಸ್ ಅರೇ ಆಫ್ ಐ ಯಾವುದು, ಸೊ ಇಂಡೆಕ್ಸ್ ಐ ಇಸ್ ಈಕ್ವಲ್ಸ್ ಟು 0 ಇದ್ದಾಗ 10. ಸೊ 10 ಆಯಿತು. ನೆಕ್ಸ್ಟು ಇದು 10 ಇಲ್ಲಿರುತ್ತೆ. ನೆಕ್ಸ್ಟ್ ಎಗೇನ್ ದ ವ್ಯಾಲ್ಯೂ ಐ ಇಂಕ್ರಿಮೆಂಟ್ ಆಗುತ್ತೆ, ಐ ಪ್ಲಸ್ ಪ್ಲಸ್ ಇರೋದು. ಸೊ 10 ಆದಮೇಲೆ 20 ಬರುತ್ತೆ. ಸೊ ಆ 10ಗೆ ಎಗೇನ್ 20, ಯಾಕೆಂದರೆ ಸಮ್ ಇಸ್ ಈಕ್ವಲ್ಸ್ ಟು ಸಮ್ ಪ್ಲಸ್ ಅರೇ ಆಫ್ ಐ, 10 ಪ್ಲಸ್ 20 30. ಎಗೇನ್ ನೆಕ್ಸ್ಟ್ ವ್ಯಾಲ್ಯೂ ಬರುತ್ತೆ 20, ಎಗೇನ್ 50 ಆಯಿತು. ಸೊ 50 ಪ್ಲಸ್ ದ ನೆಕ್ಸ್ಟ್ ವ್ಯಾಲ್ಯೂ ಬರುತ್ತೆ 40. ದ ಔಟ್ಪುಟ್ ವಿಲ್ ಬಿ 90. ಈ ರೀತಿ ಪ್ರಿಂಟ್ ಆಗೋದನ್ನ ನಾನು ಶಾರ್ಟ್ ಫಾರ್ಮಲ್ಲಿ ಬರ್ತೀನಿ, ಯೂಸಿಂಗ್ ದಿ ಸ್ಪೆಸಿಫೈಡ್ ಆಪರೇಟರ್ಸ್ ಕಾಲ್ಡ್. ಇದನ್ನು ಯಾವ ಆಪರೇಟರ್ಸ್ ಅಂತ ಕರೀತಾರೆ ಅಂತಂದರೆ ರಿಲೇಷ್ನಲ್ ಆಪರೇಟರ್ಸ್ ಅಂತ ಕರೀತಾರೆ. ಸೊ ರಿಲೇಷ್ನಲ್ ಆಪರೇಟರ್ಸಲ್ಲಿ ಯಾವುದರಿಂದ ಬರುತ್ತೆ ಅಂದರೆ ಪ್ಲಸ್ ಈಸ್ ಈಕ್ವಲ್ಸ್ ಟು, ಮೈನಸ್ ಈಸ್ ಈಕ್ವಲ್ಸ್ ಟು, ಮಲ್ಟಿಪ್ಲಿಕೇಶನ್ ಈಸ್ ಈಕ್ವಲ್ಸ್ ಟು, ಡಿವಿಷನ್, ರಿಮೈಂಡರ್ ಈಸ್ ಈಕ್ವಲ್ಸ್ ಟು, ಆ್ಯಂಡ್ ಆಲ್ಸೋ ಡಿವಿಷನ್ ಈಕ್ವಲ್ಸ್ ಟು. ಇದನ್ನೆಲ್ಲ ರಿಲೇಷ್ನಲ್ ಆಪರೇಟರ್ಸ್ ಅಂತ ಕರೀತಾರೆ. In the relational operators all it's going to mention. Next, the maximum value using the max approach, then you are going to conclude it. So find the largest, and the minimum is using the find the smallest value. So array of I is greater than or equals to max, or array of I is less than or equals to max, min value ಅಂತ ಕ್ಯಾಲ್ಕುಲೇಟ್ ಮಾಡ್ತೀರಾ. ವೆರಿ ಶಾರ್ಟ್ ಒಂದು ಪ್ರೋಗ್ರಾಮ್ ಡಿಸ್ಪ್ಲೇ ಮಾಡಿದ್ದೀನಿ, ಅಬ್ಸರ್ವ್ ಮಾಡಿ. ಸಮ್, ಆವ್ರೇಜ್, ಮ್ಯಾಕ್ಸಿಮಮ್ ಆ್ಯಂಡ್ ದ ಮಿನಿಮಮ್ ಆಫ್ ದಿ ಅರೇ ದಟ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ಯೂಸಿಂಗ್ ದಿ ಸಿ ಪ್ರೋಗ್ರಾಮ್. ಸೊ ಬೇಸಿಕ್ ಸ್ನ್ಯಾಪ್ಶಾಟ್ ಹಾಕಿದ್ದೀನಿ, ಕಂಪ್ಲೀಟ್ ಡಿಟೇಲ್ಡ್ ಸಿ ಪ್ರೋಗ್ರಾಮ್ ಹಾಕಿಲ್ಲ. ಇಂಟ್ ಅರೇ ಆಫ್ ಸೈಜ್. ಸೊ ಇಲ್ಲಿ ಡಿಕ್ಲರೇಷನ್ ಮಾಡ್ತಿದ್ದು ಟೈಪ್ ಆಫ್ ಡೇಟಾ ದಟ್ ಈಸ್ ಇಂಟೀಜರ್ ಆ್ಯಂಡ್ ಅರೇ ನೇಮು ಎ. ಸೊ ಇದು ಬ್ರಾಕೆಟ್ ಒಳಗಡೆ ಏನು ಸ್ಪೆಸಿಫೈ ಮಾಡಿದ್ದೀರಾ, ಎ ಆಫ್ 5. ಸೊ ಅಬ್ಸರ್ವ್ ಮಾಡಿ, ಇಂಟ್ ಎ ಆಫ್ 5 ದಟ್ ಈಸ್ 10, 20, 5, 40 ಆ್ಯಂಡ್ 15. ದೆನ್ ಇಂಟ್ ಸಮ್ ಈಸ್ ಈಕ್ವಲ್ಸ್ ಟು ಎಲ್ಲ 0 ಏನು ಇನ್ಕ್ರಿಮೆಂಟ್ ಅಂದರೆ ಇನಿಷಿಯಲೈಸೇಷನ್ ಮಾಡಿದ್ದೀರಾ. ಮ್ಯಾಕ್ಸು ಅರೇ ಆಫ್ 0 ಅಂದರೆ ಇದನ್ನೇ ಫಸ್ಟು ಇನಿಷಿಯಲಿ ಮ್ಯಾಕ್ಸ್ ಅಂತ ಡಿಕ್ಲೇರ್ ಮಾಡಿದ್ದೀರಾ. ಸೊ ಮಿನ್ನು ಕೂಡ ಅರೇ ಆಫ್ 0. ಅರೇ ಆಫ್ 0 ಅಂತ ಅಂದರೆ ಇದು ದಿ ವೆರಿ ಫಸ್ಟ್ ಎಲಿಮೆಂಟ್.
ಸೊ ಇದನ್ನು 10 20 ಯಾ ಇದು ಕೊಟ್ಟಿದ್ದಾರೆ 5 40 15. ಸೊ ಇದನ್ನು ಏನಂತ ಕರೀತಾರೆ, ಅರೇ ಆಫ್ 0, ಅರೇ ಆಫ್ 1, ಅರೇ ಆಫ್ 2, ಅರೇ ಆಫ್ 3, ಅರೇ ಆಫ್ 4 ಯೂಸಿಂಗ್ ಬ್ರ್ಯಾಕೆಟ್ಸ್. ಈ ಸ್ಕ್ವೇರ್ ಬ್ರ್ಯಾಕೆಟ್ಸ್ನ ಈ ರೀತಿ ಡಿಕ್ಲೇರ್ ಮಾಡ್ತಾರೆ ಈಚ್ ಒನ್. ನೆಕ್ಸ್ಟ್ ಏನು ಮಾಡಿದೆ, ನಾನು ಲೂಪ್ನ ರನ್ ಮಾಡ್ತಾ ಇದ್ದೀನಿ. ಲೂಪ್ ಯಾಕೆ ರನ್ ಮಾಡ್ತಾ ಇದ್ದೀನಿ, ಈಚ್ ಎಲಿಮೆಂಟ್ಸ್ನ ವಿಸಿಟ್ ಮಾಡಬೇಕಲ್ಲ ನೀವು. ಈಚ್ ಎಲಿಮೆಂಟ್ನ ವಿಸಿಟ್ ಮಾಡೋದನ್ನ ಟ್ರಾವರ್ಸಿಂಗ್ ಅಂತ ಕರೀತಾರೆ. ಟ್ರಾವರ್ಸ್ ಯಾವುದ್ರಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಯೂಸಿಂಗ್ ದಿಸ್ ಫಾರ್ ಲೂಪ್. ಸೊ ಫಾರ್ ಲೂಪ್ ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗಿದೆ. ಫಾರ್ ಲೂಪ್ನ ಯಾವ ರೀತಿ ಕಂಡೀಷನ್ ಅಂತಾರೆ, ICU ಕಂಡೀಷನ್ ಅಂತ ಕರೀತಾರೆ. I means initialization, C means condition, U means updation. ಸೊ ಇನಿಷಿಯಲ್ ಎಲ್ಲಿಂದ ಮಾಡ್ತಾ ಇದ್ದೀನಿ, 0 ಇಂದ, ಯಾಕೆಂದರೆ 0 ಇಂದ ಅರೇ ವ್ಯಾಲ್ಯೂ ಸ್ಟಾರ್ಟ್ ಆಗುತ್ತೆ. 0 1 2 3 ಆ್ಯಂಡ್ ದಿ 4. 0 1 2 3 4 ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ಸ್ ವೈ I less than or equals to 5. ಸೊ 4ವರೆಗೂ ಇದೆಯಲ್ಲ ಅದಕ್ಕೆ 5. ನೆಕ್ಸ್ಟ್ ಕಂಡೀಷನ್ ಮುಂದೆ 0 ಆದಮೇಲೆ 1 ಆದಮೇಲೆ 2 ಅಂದರೆ ಪಾಸಿಟಿವ್ ವ್ಯಾಲ್ಯೂಸ್ ಇರೋದ್ರಿಂದ ಸೊ I++ ಇಂಕ್ರಿಮೆಂಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಏನು ಆಪ್ರೇಷನ್ಸ್ ಮಾಡಬೇಕು, ಸಮ್ಮಿಗೆ ಸಮ್ ಈಸ್ ಈಕ್ವಲ್ಸ್ ಟು ಸಮ್ ಪ್ಲಸ್ ಅರೇ ಆಫ್ I ಆ್ಯಸ್ ಐ ಆಲ್ರೆಡಿ ಶೋನ್. ಸೊ ಇಲ್ಲಿ ಕಂಡೀಷನ್ ಇನ್ನೂ ಏನು ಅಂತಂದರೆ ಮ್ಯಾಕ್ಸ್ ಮತ್ತು ಮಿನ್ನಿಗೆ ಸ್ಪೆಸಿಫೈಡ್ ಕಂಡೀಷನ್ ಅಬ್ಸರ್ವ್ ಮಾಡಿ. ಇಫ್ ಅರೇ ಆಫ್ I ದಟ್ ಈಸ್ ದಿ ಸ್ಪೆಸಿಫೈಡ್ ಆಫ್ ದಟ್ ಈಸ್ 10 ಅನ್ಕೊಳ್ಳಿ, 10 ಈಸ್ ಗ್ರೇಟರ್ ದ್ಯಾನ್ ದಿ ಮ್ಯಾಕ್ಸ್. ಸೊ ಇನಿಷಿಯಲಿ 10 ಈಸ್ ಗ್ರೇಟರ್ ದ್ಯಾನ್ 10 ಇಲ್ಲ. ಸೊ ಮ್ಯಾಕ್ಸ್ ಗ್ರೇಟರ್ ದೆನ್ ಇದ್ದರೆ ಮ್ಯಾಕ್ಸ್ ಈಸ್ ಈಕ್ವಲ್ಸ್ ಟು ಅರೇ ಆಫ್ I ಆಗುತ್ತಂತೆ. ನೆಕ್ಸ್ಟು ಇವಾಗ 10 ಈಸ್ ಗ್ರೇಟರ್ ದೆನ್ 10 ಇಲ್ಲ. ನೆಕ್ಸ್ಟು ಮುಂದೆ ಮೂವ್ ಆಗುತ್ತೆ. 10 ಈಸ್ ಗ್ರೇಟರ್ ದೆನ್ 20 ಎಸ್ ನೋ, ಅದಕ್ಕೆ ಫಾಲ್ಸ್ ಆಗುತ್ತೆ. ಸೊ 20 ಈಸ್ ಗ್ರೇಟರ್ ದೆನ್ 10. ಸೊ ಇವಾಗ ಮ್ಯಾಕ್ಸ್ ಪೊಸಿಷನ್ 20 ಸ್ಟೋರ್ ಆಗುತ್ತೆ. ಎಗೇನ್ ಹಿಂಗೆ ಮುಂದೆ ಮೂವ್ ಆಗ್ತಾ ಹೋಗುತ್ತೆ. ಸೊ ಅದೇ ನೆಕ್ಸ್ಟು ಇನ್ನೊಂದು ಕಂಡೀಷನ್ ಲೆಸ್ ದ್ಯಾನ್ ಕಂಡೀಷನ್. ಸೊ 10 ಆ್ಯಂಡ್ 20 ಅಲ್ಲಿ ಮಿನಿಮಮ್ ಅದು 10 ಮಿನಿಮಮ್. ಸೊ ಮಿನಿಮಮಲ್ಲಿ 10 ಸ್ಟೋರ್ ಆಗುತ್ತೆ. ಇದೇ ರೀತಿ ಕಂಪ್ಲೀಟ್ ಲೂಪ್ ರನ್ ಆಗುತ್ತೆ. ಲೂಪ್ ರನ್ ಆದಮೇಲೆ ದಿ ವೆರಿ ಶಾರ್ಟ್ ದಟ್ ಈಸ್ ದ ಸ್ಮಾಲೆಸ್ಟ್ ಈಸ್ 5 ದಟ್ ಈಸ್ ಮೀನ್ ಆ್ಯಂಡ್ ದ ಮ್ಯಾಕ್ಸ್ ವಿಲ್ ಬಿ 40. ಸೊ ಈ ರೀತಿ ಔಟ್ಪುಟ್ ಪ್ರಿಂಟ್ ಆಗುತ್ತೆ. ಸೊ ಪ್ರತಿಯೊಂದು ನಿಮಗೆ ಯಾವ ರೀತಿ ರನ್ ಆಗುತ್ತೆ ಅನ್ನೋದು ಎವ್ರಿ 0 1 2 3 ಆ್ಯಂಡ್ ದ 4 ದಟ್ ಈಸ್ ಇಂಡೆಕ್ಸಸ್ ವ್ಯಾಲ್ಯೂಸ್ನ ನೀವು ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀರಿ. ಅಲ್ಲಿ ಈ I ಆ್ಯಂಡ್ ದಿಸ್ I. ಸೊ ಇಂಡೆಕ್ಸಸ್ I 0 ಇದ್ದಾಗ ಏನಾಗುತ್ತೆ ಆ್ಯಂಡ್ ಅಪ್ಡೇಟ್ I 0 ಇಂದ +1 ಆಯಿತು ಅಂದರೆ 1 ಆಯಿತು. 1ಗೆ +1 ಆಯಿತು ಅಂತಂದರೆ ಇಂಡೆಕ್ಸ್ 2 ಆಯಿತು. 2 +1 ಆಯಿತು ಅಂದರೆ 3 ಆಯಿತು. 3 +1 ಆಯಿತು ಅಂದರೆ 4. ಅಂದರೆ ಈಚ್ ಇಂಡೆಕ್ಸಸ್ ಇಂಡೆಕ್ಸ್ 1 ಇದ್ದಾಗ ಏನಾಯಿತು, 2 ಇದ್ದಾಗ ಏನಾಯಿತು, 3 ಇದ್ದಾಗ ಏನಾಯಿತು, 4 ಇದ್ದಾಗ ಏನಾಯಿತು ಅನ್ನೋದು ಸ್ಪೆಸಿಫಿಕ್ ಪ್ರೋಗ್ರಾಮರ್ ಥಿಂಕ್ ಮಾಡುವಂಥ ಇನ್ ಡೀಟೇಲ್ಡ್ ಡೆಪ್ತ್ ವೇ ಅದು. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ಸೊ ಪ್ರಿಂಟ್ ಸಮ್ನ ಯಾವ ರೀತಿ ನೀವು ಪ್ರಿಂಟ್ ಮಾಡ್ತಾ ಇದ್ದೀರಾ. ಸೊ ಫಾರ್ ಇವಾಗ ಸಮ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ಆವ್ರೇಜ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಆ್ಯಂಡ್ ಮ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ಆ್ಯಂಡ್ ಮಿನಿಮಮ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಯೂಸಿಂಗ್ ದಿಸ್ 2 ಕಂಡೀಷನ್. ಸೊ ದಿಸ್ 2 ಕಂಡೀಷನ್ ಎಷ್ಟು ಇನ್ ಡೀಟೇಲ್ಡ್ ಡೆಪ್ತ್ ಎಕ್ಸ್ಪ್ಲನೇಷನ್ ಕೊಡುತ್ತೆ ಅಂತಂದರೆ, ಎವ್ರಿ ಅರೇ ತೊಗೊಂಡಾಗ ಮ್ಯಾಕ್ಸ್ ವ್ಯಾಲ್ಯೂ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುತ್ತೆ. ಯಾವ ರೀತಿ ಚೆಕ್ ಮಾಡುತ್ತೆ, ಸೊ ಪ್ರೀವಿಯಸ್ ವ್ಯಾಲ್ಯೂ ಮ್ಯಾಕ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಯಾವ ರೀತಿ ಸ್ಟೋರ್ ಆಗಿರುತ್ತೆ, ಬಿಕಾಸ್ ಆಫ್ ಅರೇ ಆಫ್ I. ಸೊ ನೀವು ಅರೇ ಆಫ್ I ಯಾವುದನ್ನ ಇನಿಷಿಯಲೈಸ್ ಮಾಡಿಕೊಡ್ತೀರಾ ಅಂದರೆ 0 ಇಂದ ಸ್ಟಾರ್ಟ್ ಮಾಡಿರ್ತೀರಲ್ಲ, 0 10 25 ಆ್ಯಂಡ್ 40 ಆ್ಯಂಡ್ 15 ಮುಂದೆ ಮೂವ್ ಆಗುತ್ತಲ್ಲ. ಸೊ ಮ್ಯಾಕ್ಸ್ ಇದ್ರೆ ಮ್ಯಾಕ್ಸಿಗೆ ಸ್ಟೋರ್ ಮಾಡುತ್ತೆ, ಮಿನ್ ಇದ್ದರೆ ಮಿನ್ನಿಗೆ ಸ್ಟೋರ್ ಮಾಡುತ್ತೆ. ಕಂಪ್ಲೀಟ್ ಅರೇ ರನ್ ಆದಾಗ ಅಂದರೆ ಸೋ ಫಾರ್ ಮ್ಯಾಕ್ಸ್ ಆ್ಯಂಡ್ ಸೋ ಫಾರ್ ಮಿನ್ನಿಗೆ ಸ್ಟೋರ್ ಮಾಡ್ಕೊಂಡಿರುತ್ತೆ ವ್ಯಾಲ್ಯೂಸ್ನ. ನೆಕ್ಸ್ಟ್ ವೆನ್ ಯು ಆರ್ ಗೋಯಿಂಗ್ ಟು ಪ್ರಿಂಟ್ ದ ವ್ಯಾಲ್ಯೂಸ್, ಸೊ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಪ್ರಿಂಟ್ ಮಾಡಿದಾಗ ಸೊ ಯು ಹ್ಯಾವ್ ದಿ ಸಮ್ ವ್ಯಾಲ್ಯೂ. ಸೊ %d ಅಂತಂದರೆ ಔಟ್ಪುಟ್ಟು ಇಂಟ್ ಅಂತಂದರೆ ಇದನ್ನು ಯಾಕೆ %d ಅಂತಂತಂದರೆ ಫಾರ್ಮ್ಯಾಟೆಡ್ ಔಟ್ಪುಟ್ ಯಾವ ರೀತಿ ಇರುತ್ತೆ ಅಂತಂದರೆ ಇಂಟೀಜರ್ ಫಾರ್ಮ್ಯಾಟಲ್ಲಿರುತ್ತೆ. ಇಂಟೀಜರ್ನ %d ಅಂತ ಕರೀತಾರೆ. ನೆಕ್ಸ್ಟು ದಟ್ ಈಸ್ ಸಮ್ನ ಪ್ರಿಂಟ್ ಮಾಡ್ತೀರಾ. ಆ್ಯಂಡ್ ಆ್ಯಾವ್ರೇಜ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದರೆ ಆ್ಯಾವ್ರೇಜ್ ಈಸ್ ಈಕ್ವಲ್ಸ್ ಟು ಆ್ಯಾವ್ರೇಜ್ ಯಾವ ರೀತಿ ಇರುತ್ತೆ ಅಂತಂದರೆ ಫಾರ್ಮ್ಯಾಟೆಡ್ ಔಟ್ಪುಟ್
0.2f. 0.2f ಅಂತಂದರೆ ಇದು ಎಫ್ ಅಂದರೆ ಫ್ಲೋಟ್ ಅಂತ ಅರ್ಥ. ಸೊ 0.2f ಅಂತಂದರೆ ಆಫ್ಟರ್ ದಿ ಡೆಸಿಮಲ್ ನನಗೆ ಎಷ್ಟು ಪಾಯಿಂಟ್ಸ್ ಬೇಕು, ಈಗ 3.14. ಸೊ ಈ ಆಫ್ಟರ್ ದಿ ಡೆಸಿಮಲ್ ನನಗೆ 2 ವ್ಯಾಲ್ಯೂಸ್ ಬೇಕು ಅಂತಂದರೆ ಸೊ 0.2f, ದಟ್ ಈಸ್ 0.2 ವ್ಯಾಲ್ಯೂಸ್ ಬೇಕು ಅನ್ನೋದು ಅರ್ಥ. ಸೊ ಫ್ಲೋಟ್ ಈಸ್ ಈಕ್ವಲ್ಸ್ ಟು, ಬೈ ಡಿಫಾಲ್ಟ್ಲಿ ಯು ಆರ್ ಗೋಯಿಂಗ್ ಟು ಮೆನ್ಷನ್ ದಟ್ ಈಸ್ ಫ್ಲೋಟ್ ಆಫ್, ಯಾಕೆಂತಂದರೆ ಮೋಸ್ಟ್ ಆಫ್ ಆಲ್ ದ ಆವ್ರೇಜಸ್ ಆ್ಯಂಡ್ ದಿಸ್ ದಟ್ ಈಸ್ ಡೆಸಿಮಲ್ ವ್ಯಾಲ್ಯೂಸ್ ತೊಗೊತೀರ, ದಟ್ ಈಸ್ ಮೀನ್ ವ್ಯಾಲ್ಯೂಸ್ ತೊಗೊತೀರಲ್ಲ, ಆ ಎಲ್ಲ ವ್ಯಾಲ್ಯೂಸ್ ಯಾವ ರೀತಿ ಬರುತ್ತೆ ಅಂದರೆ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್, ಅಂದರೆ ಡೆಸಿಮಲ್ ವ್ಯಾಲ್ಯೂಸಲ್ಲಿ ಬರುತ್ತೆ. ಆ ಡೆಸಿಮಲ್ ವ್ಯಾಲ್ಯೂಸ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಬೈ ಡಿಫಾಲ್ಟ್ಲಿ ಯು ಆರ್ ಗೋಯಿಂಗ್ ಟು ಮೆನ್ಷನ್ ದಿ ನ್ಯೂಮರೇಟರ್ ದಟ್ ಈಸ್ ಫ್ಲೋಟ್ ಆಫ್ ದಿ ಸಮ್ ಆ್ಯಂಡ್ ದಿ ಟೋಟಲ್ ವ್ಯಾಲ್ಯೂಸ್, ಹೌ ಮೆನಿ ವ್ಯಾಲ್ಯೂಸ್ ಸೋ ಫಾರ್, ದಟ್ ಈಸ್ ಲೆನ್ ಆಫ್. ಇದನ್ನು ಯಾವ ರೀತಿ ನೀವು ಬರಿಬೋದು ಅಂತಂದರೆ ಮ್ಯಾಕ್ಸ್ನ ಯು ಕ್ಯಾನ್ ಕ್ಯಾಲ್ಕುಲೇಟ್ ದಿ ಲೆನ್ ಆಫ್ ದಿ ಅರೇ. ಲೆನ್ ಆಫ್ ದಿ ಅರೇ ವಿಲ್ ಬಿ 5 ಬರುತ್ತೆ. ಡೈರೆಕ್ಟ್ಲಿ ನೀವು 5 ಆದರೂ ಬರಿಬೋದು, ಅವ್ರ ಲೆನ್ ಆಫ್ ದಿ ಅರೇ ಅಂತನಾದರೂ ಬರಿಬೋದು. ಸೊ ಇದು ಡಿವಿಷನ್ ಆಪರೇಷನ್. ಸೊ ಈ ಫಾರ್ಮುಲಾ ಯೂಸ್ ಮಾಡಿ ಕೂಡ ನೀವು ಬರಿಬೋದು, ದಟ್ ಈಸ್ ಫ್ಲೋಟ್ ಆಫ್ ಸಮ್ ಡಿವೈಡೆಡ್ ಬೈ ಲೆನ್ ಆಫ್ ದಿ ಅರೇ ಅಂತ. ದೆನ್ ಯು ಆರ್ ಗೋಯಿಂಗ್ ಟು ಪ್ರಿಂಟ್ ದಿ ಮ್ಯಾಕ್ಸ್ ಆ್ಯಂಡ್ ದ ಮಿನ್ ಯೂಸಿಂಗ್ ದಿ ಪರ್ಸೆಂಟ್ ಡಿ ಅಂತ ಅಂದರೆ ಇಂಟಿಜರ್ ವ್ಯಾಲ್ಯೂಸ್ ಇರುತ್ತೆ. ಸೊ ಮ್ಯಾಕ್ಸ್ ಆಸ್ ಮ್ಯಾಕ್ಸ್, ಮಿನ್ ಆಸ್ ಮಿನ್. ಸೊ ಪ್ರಿಂಟ್ ಎಫ್, ದಿಟ್ ಈಸ್ ಫಾರ್ಮ್ಯಾಟೆಡ್ ಔಟ್ಪುಟ್, ಆ್ಯಂಡ್ ಸ್ಕ್ಯಾನ್ ಎಫ್ ಅಂತ ಅಂದರೆ ಫಾರ್ಮ್ಯಾಟೆಡ್, ಸೊ ಫಾರ್ಮ್ಯಾಟೆಡ್ ಇನ್ಪುಟ್. ಯಾ, ಸೊ ಸರ್ಚಿಂಗ್ ಇನ್ ಅರೇಯಲ್ಲಿ ಲಿನಿಯರ್ ಸರ್ಚ್. ಸೊ ನನ್ನ ಸಿಲೆಬಸ್ ಕಾಪಿ ಪ್ರಕಾರ KE ಅವರು ಸ್ಪೆಸಿಫಿಕಲಿ ಸಿಲೆಬಸ್ ಕಾಪಿನ ಮೆನ್ಷನ್ ಮಾಡಿದರೆ, ಆ ಸಿಲೆಬಸ್ ಕಾಪಿ ಪ್ರಕಾರನೇ ಸಿಲೆಬಸ್ನ ಡಿಸೈನ್ ಮಾಡಿ ಆ ಟಾಪಿಕ್ಸ್ನ ಕವರ್ ಮಾಡ್ತಾಯಿದ್ದೀನಿ. ಬಿಕಾಸ್ ವಿ ಹ್ಯಾವ್ ವೆರಿ ಶಾರ್ಟ್ ಟೈಮ್ ಆಫ್ ಸ್ಪ್ಯಾನ್ to cover all the topics for exam. So linear search checks the elements one by one until the target is found. So ನನಗೆ ಯಾವುದೋ ಒಂದು ಎಲಿಮೆಂಟ್ ಫೌಂಡ್, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ಕೀ 30 ಎಲಿಮೆಂಟ್ ಇದೆಯೋ ಇಲ್ವೋ ಅಂತ. ಸೊ ಫೌಂಡ್ ಈಸ್ ಈಕ್ವಲ್ಸ್ ಟು 0 ಇನಿಷಿಯಲಿ. ಸೊ ಐ ಆಮ್ ನಾಟ್ ಫೌಂಡ್ ಅಟ್ ಎನಿ ಇಂಡೆಕ್ಸಸ್ ವ್ಯಾಲ್ಯೂ, ಸೊ ದಟ್ಸ್ ವೈ ಸೊ ಫೌಂಡ್ ಅಟ್ 0 ಅಂತ ಇನಿಷಿಯಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಅರೇ ಇನಿಷಿಯಲೈಸೇಷನ್ಗೆ ಅರೇ ಸೈಜು 5. ಸೊ ಅರೇ ನೇಮ್ ಏನಿದೆ ಎ ಅಂತ. ಸೊ 10, 20, 30, 40, 50 ದಟ್ ಈಸ್ 5 ಆಯಿತು ಸೈಜು. ನೆಕ್ಸ್ಟು ಟ್ರಾವರ್ಸ್ ಮಾಡ್ತಾಯಿದ್ದೀನಿ. ಇದು ಟ್ರಾವರ್ಸ್ ಮಾಡೋದಕ್ಕೆ ಫಾರ್ ಲೂಪ್ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇಫ್ ಅರೇ ಆಫ್ ಐ ಈಸ್ ಈಕ್ವಲ್ಸ್ ಟು ಕೀ, ಅವ್ರು ಕೊಟ್ಟಿರೋದು 30 ಅಂದರೆ ಅರೇ ಆಫ್ ಐ ಈಸ್ ಈಕ್ವಲ್ಸ್ ಟು ಕೀ ಅಂತಂದರೆ ಏನು, ಕೀಯಲ್ಲಿ ಯಾವ ಸ್ಟೋರ್ ಮಾಡಿದೆ 30 ಏನಾದರೂ ಹಾಕೋದಾದರೆ. ಸೊ ಫೌಂಡ್ ಈಸ್ ಈಕ್ವಲ್ಸ್ ಟು 1. ಫೌಂಡ್ ಈಸ್ ಈಕ್ವಲ್ಸ್ ಟು 1 ಅಂತ ಅಂದರೆ ಇಲ್ಲಿ 1 ಮೀನಿಂಗು ಆ್ಯಕ್ಚುಯಲ್ ನಂಬರ್ 1 ಸ್ಟೋರ್ ಮಾಡುವಂತಲ್ಲ. 1 ಮೀನ್ಸ್ ಟ್ರೂ, 0 ಮೀನ್ಸ್ ಫಾಲ್ಸ್ ಅಂತ. ಸೊ ಪ್ರಿಂಟ್ ಎಫ್ ಫೌಂಡ್ ಅಟ್ ದ ಇಂಡೆಕ್ಸ್ %d ಅಟ್ ದ ಇಂಡೆಕ್ಸ್, ಯಾವ ಇಂಡೆಕ್ಸಲ್ಲಿ ನಿಮ್ಗೆ ಸಿಕ್ಕಿರುತ್ತೆ ಆ ಇಂಡೆಕ್ಸ್, ದಟ್ ಈಸ್ ಐ. ನೆಕ್ಸ್ಟ್ ಇಫ್ ದಿಸ್ ಫೌಂಡ್, ದೆನ್ ಯು ಆರ್ ಗೋಯಿಂಗ್ ಟು ಬ್ರೇಕ್ ದ ಸ್ಟೇಟ್ಮೆಂಟ್ ಆ್ಯಂಡ್ ಕಮ್ ಔಟ್ ಆಫ್ ದಿ ಬಾಡಿ. ಇದನ್ನು ಬಾಡಿ ಅಂತ ಕರೀತಾರೆ. ದೆನ್ if you are not found any numbers that you are going to search, then not found. So if not found, so print f. So exam point of view ಅಲ್ಲಿ linear search ನ ಹೆಂಗೆ ನೆನ್ಪಿಟ್ಕೋಬೇಕು ಅಂತಂದರೆ, linear search MCQ ಕ್ವೆಶ್ಚನ್ ಅಲ್ಲಿ ಟ್ರಿಕ್ಕಿ ಆಗಿ ಕೇಳಿದ್ರು. ಲೀನಿಯರ್ ಸರ್ಚು ಯಾವ ಟೈಪ್ ಆಫ್ ಅರೇಗೆ ಸಪೋರ್ಟ್ ಮಾಡುತ್ತೆ. ಲೀನಿಯರ್ ಸರ್ಚ್ ಸಪೋರ್ಟ್ ಫಾರ್ ಬೋತ್ ಸಾರ್ಟೆಡ್ and unsorted. Sorted and unsorted ಅಂತಂದರೆ, ಸಾರ್ಟೆಡ್ ಅಂತಂದರೆ ಅರೇಂಜ್ಡ್ ಇನ್ ಅಸೆಂಡಿಂಗ್ ಟು ಡಿಸೆಂಡಿಂಗ್ ಆರ್ಡರ್ ಆರ್ ಡಿಸೆಂಡಿಂಗ್ ಟು ಅಸೆಂಡಿಂಗ್ ಆರ್ಡರ್ ಬೈ ಡಿಫಾಲ್ಟ್, ಅದು ಸಾರ್ಟೆಡ್ ಅಂತ ಕರೀತಾರೆ. ಸೊ 10, 5, 3, 8 ಇದೆ. ಸೊ ಈ ಸಾರ್ಟೆಡ್ ಆರ್ಡರಲ್ಲಿ ಇದೆಯಾ, ನಾಟ್ ಸಾರ್ಟೆಡ್. ಸೊ 3, 5, 8, 10 ಇದು ಸಾರ್ಟೆಡ್ ಆರ್ಡರ್. ಇದು ಫಸ್ಟ್ ಒನ್ ಇರೋದು ಅನ್ಸಾರ್ಟೆಡ್ನ ನಾನು ಇವಾಗ ಸಾರ್ಟ್ ಮಾಡಿದೆ 3, 5, 8, 10 ದಟ್ ಈಸ್ ಅಸೆಂಡಿಂಗ್ ಆರ್ಡರ್, ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ನ ಸಾರ್ಟ್ ಮಾಡಿದೆ. ನೆಕ್ಸ್ಟು ಮಲ್ಟಿ ಡೈಮೆನ್ಷನಲ್ ಅರೇ. ಸೊ ನೀವು ಇಲ್ಲಿ ಲಿನಿಯರ್ ಸರ್ಚ್ ಸ್ಪೆಸಿಫಿಕಲಿ ಏನು ನೆನ್ಪಿಟ್ಕೋಬೇಕು ಅಂದರೆ ಇಟ್ ಸಪೋರ್ಟ್ಸ್ ಫಾರ್ ಬೋತ್ ದಿ ಸಾರ್ಟೆಡ್ ಆ್ಯಂಡ್ ಅನ್ಸಾರ್ಟೆಡ್ ಅರೇ, ಇದೊಂದು ನೆನ್ಪಿಟ್ಕೋಬೇಕು. ನೆಕ್ಸ್ಟು ಲೀನಿಯರ್ ಸರ್ಚ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ 1 by 1 ಎಲಿಮೆಂಟ್ಸ್ನ ಕಂಪೇರ್ ಮಾಡ್ತಾ ಹೋಗುತ್ತೆ ಅಂಟಿಲ್ ದ ಟಾರ್ಗೆಟ್ ಎಲಿಮೆಂಟ್ ಸಿಗೋವರೆಗೂ.
ನೆಕ್ಸ್ಟ್ ಟು ಮಲ್ಟಿ ಡೈಮೆನ್ಷನಲ್ ಅರೇ ಎವ್ರಿ ಆಪರೇಷನ್ಸ್ ಆರ್ ಸಿಮಿಲರ್, ಬಟ್ ಇಲ್ಲಿ ಎರಡೆರಡು ಇನಿಷಿಯಲೈಸ್ ಮಾಡ್ತೀವಿ. ಸೊ ಇಯರ್ ಫಾರ್ ಅರೇ ಆಫ್ ಐ ಅಂತ ಅಷ್ಟೇ ಡಿಕ್ಲೇರ್ ಮಾಡ್ತಾ ಇದೀವಿ ಫಾರ್ 1 ಡೈಮೆನ್ಷನಲ್. 2 ಡೈಮೆನ್ಷನ್ಗೆ ಐ ಜೊತೆಗೆ ಜೆನು ಕೂಡ ಡಿಕ್ಲೇರ್ ಮಾಡ್ತೀನಿ. ಐ ಅಂತ ಅಂದರೆ ರೋಸು, ಜೆ ಅಂತ ಅಂದರೆ ಕಾಲಮ್ಸು. ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ಇದ್ದರೆ ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಅಂತ ಕರೀತಾರೆ. ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ನ ಯಾವ ರೀತಿ ಬರೀತೀರಾ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ m into n, that is m rows and the n columns, or I into j, I rows j columns. So 1 1 1 1 ಇದೆ ಅಂತ ಅಂದ್ಕೊಳ್ಳಿ, or 1 2 3 4 ಇದೆ. ಇದರಲ್ಲಿ ಮ್ಯಾಟ್ರಿಕ್ಸಲ್ಲಿ n ನಂಬರ್ ಆಫ್ ಆಪರೇಷನ್ಸ್ ಇದೆ. ಅಡಿಷನ್ ಆಫ್ ಮ್ಯಾಟ್ರಿಕ್ಸ್, ಸಬ್ಸ್ಟ್ರಾಕ್ಷನ್ ಆಫ್ ಮ್ಯಾಟ್ರಿಕ್ಸ್, ಕ್ಯೂ ಮ್ಯಾಟ್ರಿಕ್ಸ್, ರಿಫ್ಲೆಕ್ಷನ್, ಸಿಮಿಟ್ರಿಕ್. ಸೊ ಮಲ್ಟಿಪಲ್ ಆಪರೇಷನ್ಸ್ ಇದೆ. ಮಲ್ಟಿಪಲ್ ಆಪರೇಷನ್ಸ್, ಡಿಕ್ಲರೇಷನ್, ಇನಿಷಿಯಲೈಸೇಷನ್, ಆಕ್ಸೆಸಿಂಗ್, ಟ್ರಾವರ್ಸಿಂಗ್, ಎವ್ರಿಥಿಂಗ್ ಆಸ್ ಸಿಮಿಲರ್ ಟು ದಿ 1 dimensional array, but here we have to initialize it twice, one for rows and one for columns. That's it. So 2 dimensional array ಅರ್ಥ ಆಯಿತು ಅನ್ಕೊತೀನಿ. ಸೊ ಡೆಫಿನೇಷನ್ ನೋಡ್ಬಿಡೋಣ at very fast. So multi-dimensional array stores the data in more than 1 dimension. The more common forms in the 2 dimensional array is 2D array, often we use as a matrix representation ಅಂತ ಕರೀತಾರೆ. ಸೊ 2D ಡಿಕ್ಲರೇಷನ್ ಯಾವ ರೀತಿ ಅಂತಂದರೆ, ಆಸ್ ಐ ಆಲ್ರೆಡಿ ಮೆನ್ಷನ್, ಸೊ ಇಲ್ಲಿ ಓನ್ಲಿ 1 ಡೈಮೆನ್ಷನ್ಗೆ ಇಷ್ಟನ್ನು ಮಾತ್ರ ಡಿಕ್ಲೇರ್ ಮಾಡ್ತಾಯಿದೆ. ಸೊ 2 ಡೈಮೆನ್ಷನ್ಗೆ ಅಲಾಂಗ್ ವಿತ್ ದಿ ಐ ವಿ ಹ್ಯಾವ್ ಜೆ. ಸೊ ಐ ಆ್ಯಂಡ್ ಜೆ ಎರಡು ಅಂದರೆ ಎಮ್ ರೋಸ್ ಆ್ಯಂಡ್ ಎನ್ ಕಾಲಮ್ಸ್ ಎರಡನ್ನೂ ಡಿಕ್ಲರೇಷನ್ ಮಾಡ್ತೀರ. ಸೊ 2 ಡೈಮೆನ್ಷನ್ ಇನಿಷಿಯಲೈಸೇಷನ್ ಯಾವ ರೀತಿ ವರ್ಕ್ ಆಗುತ್ತೆ ಇಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಇಂಟ್ ಮ್ಯಾಟ್ರಿಕ್ಸ್, ದಟ್ ಈಸ್ ಎಷ್ಟು ರೋಸು ಎಷ್ಟು ಕಾಲಮ್ಸ್ ಅಂತ ಡಿಫೈನ್ ಮಾಡ್ತೀರಾ. ದೆನ್ ವಿ ಹ್ಯಾವ್ ಸೊ ಈ ಫ್ಲವರ್ ಬ್ರಾಕೆಟ್ ಒಳಗಡೆ ನೀವು ವ್ಯಾಲ್ಯೂಸ್ನ ಸ್ಟೋರ್ ಮಾಡಬೇಕು. ದಟ್ ಈಸ್ ಫಸ್ಟ್ ರೋ ಅಲ್ಲಿ ಅಂತಂದರೆ 2 ರೋಸ್ ಇದೆ, ದಟ್ ಈಸ್ 1 ರೋ 2 ರೋ. ಸೊ 1 2 3 ಕಾಲಮ್ಸ್ ಎಷ್ಟಿದೆ 3 ಇದೆ, ದಟ್ ಈಸ್ 1 2 3. ಆ್ಯಂಡ್ ಇನ್ನೊಂದು ರೋ ಅಲ್ಲಿ 4 5 6 ಅಂದರೆ ಇದೊಂದು ರೋ ಇದೊಂದು ರೋ. ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಯಾಕೆ ಡ್ಯೂಪ್ಲಿಕೇಶನ್ ನಿಮಗೆ ಬರ್ದು ತೋರಿಸ್ತಾ ಇದ್ದೀನಿ ಅಂತಂದರೆ, ನೀವು ಅಬ್ಸರ್ವ್ ಮಾಡಿ, ಇದು ರೋ ಅಂತಂದರೆ 2 ರೋ ಇದೆ ಅಂತ, ಇದೊಂದು ರೋ ಇದೊಂದು ರೋ. ಕಾಲಮ್ಸು ಇದು 3 ಕಾಲಮ್ಸ್, 1 ಕಾಲಮ್ 2 ಕಾಲಮ್ 3 ಕಾಲಮ್, ಆ ರೀತಿ. ನೆಕ್ಸ್ಟ್ ಆಕ್ಸೆಸಿಂಗ್ 2D ಎಲಿಮೆಂಟ್ಸ್. ಸೊ 2D ಎಲಿಮೆಂಟ್ಸ್ನ ನೀವು ಯಾವ ರೀತಿ ಆಕ್ಸೆಸ್ ಮಾಡ್ತೀರಾ? ಯೂಸಿಂಗ್ ದಿ ಎಕ್ಸಾಕ್ಟ್ ಲೊಕೇಶನ್. ಸೊ ಎಕ್ಸಾಕ್ಟ್ ಲೊಕೇಶನ್ ಅರೇ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ? ದಟ್ ಈಸ್ 1 2 3 4 5 6 ಇದೆ. ಇದು ಅರೇ ಆಫ್ 0 0 0 0, array of 0 1, array of 0 2, ಈ ರೀತಿ. array of 1 0, array of 1 1, array of 1 2, ಈ ರೀತಿ. 1 2, array of 1 2 ಅಲ್ಲಿ ಯಾವುದಿದೆ? ಸೊ 6 ಇದೆ, 6 is going to print. array of 0 1, 0 1, that is 2 ಇದೆ, ಸೊ 2 you are going to print. ಸೊ ಆಕ್ಸೆಸಿಂಗ್ ಇಸ್ ವೆರಿ ಈಸಿ. ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ, 0 0 0 ಆ್ಯಂಡ್ ಸೊ ಈ ರೀತಿ ಒಂದೊಂದು ಇಂಕ್ರಿಮೆಂಟ್ ಆಗ್ತಾ ಇರುತ್ತೆ, ಇಲ್ಲಿ ಒಂದೊಂದು ಇಂಕ್ರಿಮೆಂಟ್ ಆಗ್ತಾ ಇರುತ್ತೆ. ದ್ಯಾಟ್ಸ್ ಇಟ್. ಸೊ ಬೇಸಿಕ್ ಆಪರೇಷನ್ ನೀವೆಲ್ಲ BCA ಆ್ಯಂಡ್ BTech ಮಾಡಿದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಸೊ ಇದನ್ನು ಕ್ವಿಕ್ ಸಮರೈಸೇಷನ್ ಅಂತ ನೆನ್ಪಿಟ್ಕೊಳ್ಳಿ. ವೈ ಇಟ್ಸ್ ಹ್ಯಾಪನಿಂಗ್ ಲೈಕ್ ದಿಸ್, ಐ ಆಮ್ ಗೋಯಿಂಗ್ ಟು ಸ್ಟಾಪ್. ಸೊ ನೀವು ಯಾವಾಗಲೂ ಒಂದು ಶಾರ್ಟ್ ಟರ್ಮ್ನ ನೆನ್ಪಿಟ್ಕೊಳ್ಳಿ. ಆಕ್ಸೆಸಿಂಗ್ ಅಂತ ಅಂದರೆ ರೀಡಿಂಗ್ 1 by 1 ಅಂತ. ಟ್ರಾವರ್ಸಿಂಗ್ ಅಂತ ಅಂದರೆ ವಿಸಿಟಿಂಗ್ 1 by 1 ಅನ್ನೋ ಥರ. ಸೊ ಆಕ್ಸೆಸಿಂಗ್ ಅಂತಂದರೆ ಒಂದೊಂದು ಯಾವ ರೀತಿ ರೀಡ್ ಮಾಡ್ತಾ ಇದ್ದೀರಾ ಅಂತ. ಟ್ರಾವರ್ಸಿಂಗ್ ಅಂತಂದರೆ ಯಾವ ರೀತಿ ನೀವು ವಿಸಿಟ್ ಮಾಡ್ತಾ ಇದ್ದೀರಾ ಅಂತ, ಅಂದರೆ ಅರೇ ಎಲಿಮೆಂಟ್ನ ಯಾವ ರೀತಿ ವಿಸಿಟ್ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಆಕ್ಸೆಸಿಂಗ್ ಅಂತಂದರೆ ಇಂಡೆಕ್ಸ್ ಇತ್ತು, ಇಂಡೆಕ್ಸ್ ಲೊಕೇಶನಿಂದ ಆಕ್ಸೆಸ್ ಮಾಡಿದ್ರಿ. ಸೊ ಯು ಹ್ಯಾವ್ ವ್ಯಾಲ್ಯೂಸ್. ಸೊ ವೆನ್ ಇಟ್ ಕಮ್ಸ್ ಟು ದಿ ಟ್ರಾವರ್ಸಿಂಗ್ ದಿ 2 ಡೈಮೆನ್ಷನ್ ಅರೇ, ಸೊ ಇವಾಗ ರೋಸಲ್ಲೂ ವ್ಯಾಲ್ಯೂಸ್ ಇದೆ, ಕಾಲಮ್ಸಲ್ಲೂ ವ್ಯಾಲ್ಯೂಸ್ ಇದೆ. ರೋಸು ವಿಸಿಟ್ ಮಾಡಬೇಕು ಆ್ಯಂಡ್ ದಿ ಕಾಲಮ್ಸ್ನೂ ಕೂಡ ವಿಸಿಟ್ ಮಾಡಬೇಕು. ಯಾವ ರೀತಿ ವಿಸಿಟ್ ಮಾಡೋದು? ಸೊ ರೋಸ್ಗೆ ಸಪ್ರೇಟ್ ಫಾರ್ ಲೂಪ್ನ ರನ್ ಮಾಡಬೇಕು ಆ್ಯಂಡ್ ಕಾಲಮ್ಸ್ಗೆ ಸಪ್ರೇಟ್ ಫಾರ್ ಲೂಪ್ನ ರನ್ ಮಾಡಬೇಕು. ಸೊ ಅಬ್ಸರ್ವ್ ಮಾಡಿ, ಇಲ್ಲಿ ಫಾರ್ ಲೂಪ್ ಫಾರ್ ರೋಸ್ ಆ್ಯಂಡ್ ಫಾರ್ ಲೂಪ್ ಫಾರ್ ಕಾಲಮ್ಸ್. ದಟ್ ಈಸ್ i less than or equals to i
ಆ್ಯಂಡ್ ಆಲ್ಸೋ ಜೆ ಲೆಸ್ ದ್ಯಾನ್ ಈಕ್ವಲ್ಸ್ ಟು 3. ಸೇಮ್ ಎಕ್ಸಾಕ್ಟ್ಲಿ ನೀವು ಒನ್ ಡೈಮೆನ್ಷನ್ ಯಾವ ರೀತಿ ಯೂಸ್ ಮಾಡ್ತಿರ್ತೀರ ಅದೇ ರೀತಿ. ಸೊ ನೀವು ಎರಡು ಲೂಪ್ನ ಯೂಸ್ ಮಾಡಬೇಕಾಗುತ್ತೆ, ಒನ್ ಫಾರ್ ರೋಸ್ ಆ್ಯಂಡ್ ಒನ್ ಕಾಲಮ್ಸ್. ಇದು ರೋಸ್ ಅಂದ್ಕೊಳ್ಳಿ, ಇದು ಕಾಲಮ್ಸು. ನೆಕ್ಸ್ಟು ವೆನ್ ಯು ಆರ್ ಗೋಯಿಂಗ್ ಟು ಪ್ರಿಂಟ್ ಅ ಸ್ಟೇಟ್ಮೆಂಟ್ ಇನ್ ಸಚ್ ಎ ವೇ ದ್ಯಾಟ್ ಯು ಹ್ಯಾವ್ ಟು ಕಮ್ ಅಪ್ ವಿತ್ ದಿ ಬೋತ್ ಮರ್ಜ್ಡ್ ಇಂಡೆಕ್ಸ್ ವ್ಯಾಲ್ಯೂಸ್. ಸೊ ಪರ್ಸೆಂಟ್ ಡಿ ಅಂತಂದರೆ ಸೊ ಔಟ್ಪುಟ್ ವಿಲ್ ಬಿ ಇಂಟಿಜರ್. ನೆಕ್ಸ್ಟ್ ಮ್ಯಾಟ್ರಿಕ್ಸ್ ಆಫ್ ಐ ಆ್ಯಂಡ್ ಮ್ಯಾಟ್ರಿಕ್ಸ್ ಆಫ್ ಜೆನ ನೀವು ರೆಪ್ರೆಸೆಂಟ್ ಮಾಡ್ತೀರಾ ಯೂಸಿಂಗ್ ಪ್ರಿಂಟ್ ಸ್ಲ್ಯಾಶ್ ಎನ್. ಸೊ ಪ್ರಿಂಟ್ ಸ್ಲ್ಯಾಶ್ ಎನ್. ಸೊ ನಾನು ಇಲ್ಲಿ ಯಾಕೆ ಪ್ರಿಂಟ್ ಸ್ಲ್ಯಾಶ್ ಎನ್ ರೆಪ್ರೆಸೆಂಟ್ ಮಾಡ್ತೀನಿ, ವೆನ್ ಯು ಟ್ರಾವರ್ಸಿಂಗ್ ದಿ ಅರೇ ಎವ್ರಿ ಟೈಮ್ ಕಾಂಪ್ಲಿಕೇಶನ್ಸ್ ಆಗಿ ಒಂದೇ ಲೈನಲ್ಲಿ ಪ್ರಿಂಟ್ ಆಗ್ತಾ ಇರುತ್ತೆ. ವೆನ್ ಯು ಪ್ರಿಂಟ್ ಸ್ಲ್ಯಾಶ್ ಎನ್ ನ್ಯೂ ಲೈನಲ್ಲಿ ಔಟ್ಪುಟ್ ಪ್ರಿಂಟ್ ಆಗಲಿ ಅನ್ನೋದು ಒಂದೇ ಉದ್ದೇಶ. ನೆಕ್ಸ್ಟು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಂತಂದರೆ ದ ಫಸ್ಟ್ ಇಂಡೆಕ್ಸ್ ರೆಪ್ರೆಸೆಂಟ್ ದಿ ರೋಸ್ ಆ್ಯಂಡ್ ದಿ ಸೆಕೆಂಡ್ ಇಂಡೆಕ್ಸ್ ರೆಪ್ರೆಸೆಂಟ್ ದಿ ಕಾಲಮ್. ನಾನು ಹೇಳಿದ್ನಲ್ಲ, ರೋಸ್ ಆ್ಯಂಡ್ ದಿ ಕಾಲಮ್. ಸೊ ಮ್ಯಾಟ್ರಿಕ್ಸ್ ಆಪರೇಷನ್ಸಲ್ಲಿ ಎಕ್ಸಾಮ್ ಫೋಕಸ್ ನೀವೇನು ನೆನ್ಪಿಟ್ಕೋಬೇಕು ಅಂತಂದರೆ ಸಮ್ ಆಫ್ ಆಲ್ ದ ಎಲಿಮೆಂಟ್ಸ್ ಆ್ಯಂಡ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಸ್ಕ್ಯೂ ಮ್ಯಾಟ್ರಿಕ್ಸ್. ಸೊ ಈ ಥರ ಬೇಸಿಕ್ ಆಪ್ರೇಷನ್ಸ್ನ ಕೇಳ್ತಾರೆ. ಸೊ ಡಿಟೇಲ್ಡ್ ಅಂದರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್, ಸ್ಕ್ವೇರ್ ಮ್ಯಾಟ್ರಿಕ್ಸ್ ಯಾವುದು? ಸೊ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಇದು ಡಯಾಗ್ನಲ್ ವ್ಯಾಲ್ಯೂಸ್. ಸೊ ಆಲ್ ನಾನ್ ಡಯಾಗ್ನಲ್ ವ್ಯಾಲ್ಯೂಸ್ ಎಲ್ಲ ಝೀರೋಸ್ ಆಗಿರುತ್ತೆ, ಇದನ್ನ ಡಯಾಗ್ನಲ್ ವ್ಯಾಲ್ಯೂಸ್ ಅಂತ ಕರೀತಾರೆ. ಆ್ಯಂಡ್ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಇರುತ್ತೆ, ಅಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಇರುತ್ತೆ. ಅಷ್ಟು ಡೀಟೇಲ್ಡ್ ಮ್ಯಾಥಮೆಟಿಕ್ಸ್ ಆಪರೇಷನ್ಸ್ನ ಕೇಳಿದ್ರೆ ಇಲ್ಲಿ ಸಮ್ ಆಫ್ ದಿ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ, ಇಲ್ಲ ಡಿಫ್ರೆನ್ಸಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕೇಳ್ತಾರೆ, ಆರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ನ ಕೇಳ್ತಾರೆ. ಸೊ ಐಡೆಂಟಿಟಿ ಮ್ಯಾಟ್ರಿಕ್ಸು ಕೇಳಲ್ಲ, ಯಾಕೆಂತಂದರೆ ಇಟ್ಸ್ ವೆರಿ ಕಾಂಪ್ಲಿಕೇಶನ್ ಟು ಕ್ಯಾಲ್ಕುಲೇಟ್ ಅಂದರೆ ಕ್ವೆಶನ್ಸ್ ಎಲ್ಲ MCQ ಬೇಸ್ಡ್ ಕ್ವೆಶನ್ಸ್ ಇರೋದ್ರಿಂದ ಈಸಿಯೆಸ್ಟ್ ವರ್ಷನ್ ಕೇಳ್ತಾರೆ, ಬಟ್ ಆಪ್ಷನ್ಸಲ್ಲಿ ಟ್ರಿಕ್ಕಿಯಾಗಿ ಇಟ್ಟಿರ್ತಾರೆ. ಮ್ಯಾಟ್ರಿಕ್ಸ್ ಆಪರೇಷನ್ಸ್ ಆಲ್ಮೋಸ್ಟ್ ಗೊತ್ತಾಯಿತು. ನೆಕ್ಸ್ಟ್ ಇನ್ ಸಾರ್ಟಿಂಗ್ ಆಪರೇಷನ್ಸಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ದಿಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಬಲ್ ಸಾರ್ಟ್. ಬಬಲ್ ಸಾರ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಅಡ್ಜಸೆಂಟ್. ಫಾರ್ ಎಕ್ಸಾಂಪಲ್ ಈಗ ನಾನು ಭರತ್ ಅಂತ ಅಂದ್ಕೊಳ್ಳಿ, ಪಿ. ಸೊ ನನ್ನ ಅಡ್ಜಸೆಂಟ್ ಎ ಇದ್ದಾರೆ. ಸೊ ಅಂದರೆ ರೈಟ್ ಆ್ಯಂಡ್ ದಿ ಉಲ್ಟಾ ಬರೆದ್ಬಿಟ್ನಲ್ಲ, ಲೆಫ್ಟ್ ಆ್ಯಂಡ್ ದಿ ರೈಟ್. ಸೊ ಬಿ ಮಿಡಲ್, ನಾನು ಬಿ ಮಿಡಲ್ ಇರೋದ್ರಿಂದ ನಾನು ಲೆಫ್ಟ್ಗೊಬ್ರು ಇದ್ದಾರೆ, ರೈಟ್ಗೊಬ್ರು ಇದ್ದಾರೆ. ಸೊ ನನ್ನ ಹತ್ರ ಇವಾಗ 10 ರೂಪೀಸ್ ಇದೆ, ನನ್ನ ರೈಟ್ ಅವನ ಹತ್ರ 20 ರೂಪೀಸ್ ಇದೆ, ನನ್ನ ಲೆಫ್ಟ್ ಅವನ ಹತ್ರ ಓನ್ಲಿ 5 ರೂಪೀಸ್ ಇದೆ. ಸೊ ನಾನು ಬಿ ಆಗಿರೋದ್ರಿಂದ ನಾನೇನು ಮಾಡ್ತೀನಿ, ನನ್ನ ಅಕ್ಕಪಕ್ಕ ಎರಡು ಕಡೆ ಕಂಪೇರ್ ಮಾಡ್ತೀನಿ. ಈ ಕಡೆ ಅವನ ಹತ್ರ ಜಾಸ್ತಿ ಇದೆಯೋ, ಈ ಕಡೆ ಅವನ ಹತ್ರ ಜಾಸ್ತಿ ಇದೆಯೋ ಅಂತ ಅಮೌಂಟು. ಸೊ ನನ್ನ ಲೆಫ್ಟ್ ಅವನ ಹತ್ರ ಕಡಿಮೆ ಇದೆ ಅಂತ ನನ್ನ ರೈಟ್ ಅವನ ಹತ್ರ ಕಡಿಮೆ ಇದೆ ಅಂತ ಖುಷಿ ಪಡ್ತೀನಿ. ಬಟ್ ನನ್ನ ಲೆಫ್ಟ್ ಅವನ್ನ ನೋಡಿರಲ್ಲ, ನನ್ನ ಲೆಫ್ಟ್ ಅವನ ಹತ್ರ ಜಾಸ್ತಿ ಇದೆ. ಸೊ ನಾನೀಗ 20 ಅಂತಂದರೆ ನಾನು ಎ ಪೊಸಿಷನಿಗೆ ಬರ್ತೀನಿ. ಫಸ್ಟು ನಾನು ಲೆಫ್ಟಿಗೆ ಕಂಪೇರ್ ಮಾಡ್ಕೊತೀನಿ. ಸೊ 10, 20, 5 ಆಗುತ್ತೆ. ಏಕೇನ್ ಇವಾಗ ಈ 20 ಮತ್ತು 5 ಕಂಪ್ಯಾರಿಸನ್ ಮಾಡ್ಕೊತಾರೆ. ಸೊ ಮಿಡಲಲ್ಲಿ ಬರೋದು ಕಂಪೇರ್ ಮಾಡುತ್ತೆ 20 ಅಡ್ಜಸೆಂಟ್ಗೆ. ಸೊ ಇವನು ಕಡಿಮೆ ಇದ್ದಾನೆ, ಇವನು ಇಲ್ಲೇ ಇದ್ರೆ ಓಕೆ, ಇವನು ಕಡಿಮೆ ಇದ್ದಾನೆ ಬಟ್ ನಾನು ರೈಟ್ ಸೈಡಿಗೆ ಬರಬೇಕಿತ್ತಲ್ಲ, ನಾನು ಜಾಸ್ತಿ ಇರೋನು. ಸೊ 10, 5, 20 ಆಗುತ್ತೆ. ಎಗೇನ್ ಈ 5 ಮಿಡಲ್ಗೆ ಬಂದಾಗ ಇದು ಕಂಪೇರ್ ಮಾಡ್ಕೊಳ್ಳುತ್ತೆ ಎರಡು ಜೊತೆ. ಸೊ ನಾನು ಕಡಿಮೆ ಇದ್ದೀನಿ, ನಾನು ಈ ಕಡೆ ಬರಬೇಕು. 5, 10 ಆ್ಯಂಡ್ 20 ಆಗುತ್ತೆ. ಅಂದರೆ ರೈಟ್ ಸೈಡ್ ಹೋಗ್ತಾ ಇದ್ದರೆ ಗ್ರೇಟರ್ ವ್ಯಾಲ್ಯೂ, ಲೆಫ್ಟ್ ಸೈಡ್ ಬರ್ತಾ ಇದ್ದರೆ ಸ್ಮಾಲರ್ ವ್ಯಾಲ್ಯೂ. ಮಿಡಲ್ಲು ಕಂಪೇರ್ ಮಾಡ್ಕೊಳ್ಳುತ್ತೆ ಲೆಫ್ಟ್ ಸೈಡ್ ಯಾವುದಿರಬೇಕು, ರೈಟ್ ಸೈಡ್ ಯಾವುದಿರಬೇಕು. ಇದನ್ನು ಲಾಜಿಕ್ ಬಿಹೈಂಡ್ ದಿಸ್ ಬಬಲ್ ಸಾರ್ಟ್ ಅಂತ ಕರೀತಾರೆ. ಬಬಲ್ ಸಾರ್ಟಲ್ಲಿ ಏನೂ ಇಲ್ಲ, ನಾನು ಮಿಡಲ್ ಇದ್ದರೆ ನನ್ನ ಅಕ್ಕಪಕ್ಕ ಲಾರ್ಜರ್ ಇದ್ದಾರಾ ಸ್ಮಾಲರ್ ಇದ್ದಾರಾ. ಸೊ ಲೆಫ್ಟ್ ಸೈಡ್ ಸ್ಮಾಲರ್ ಇರಬೇಕು, ರೈಟ್ ಸೈಡ್ ಲಾರ್ಜರ್ ಇರಬೇಕು ಅನ್ನೋದು ಮೈಂಡ್ ಸೆಟ್. ದ್ಯಾಟ್ಸ್ ಇಟ್. ಸೊ ವೆನ್ ಇಟ್ ಕಮ್ಸ್ ಟು ದ ಥಿಯರಿಟಿಕಲ್ ಪರ್ಸ್ಪೆಕ್ಟಿವ್, ಥಿಯರಿ ನೋಡೋಣ. ಸೊ ಇದನ್ನೆಲ್ಲ ಎರೇಸ್ ಮಾಡ್ತೀನಿ. ಸೊ ಡೆಫಿನೇಷನ್ ನೋಡಿ, ಬಬಲ್ ಸಾರ್ಟ್ ರಿಪೀಟೆಡ್ಲಿ ಕಂಪೇರ್ಸ್ ಅಡ್ಜಸೆಂಟ್ ಎಲಿಮೆಂಟ್ಸ್ ಆ್ಯಂಡ್ ಸ್ವ್ಯಾಪ್ ದೆಮ್ ವೆನ್ ದೇ ಆರ್ ಇನ್ ದಿ ರಾಂಗ್ ಆರ್ಡರ್. ನಾನಿಲ್ಲಿ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದ್ನಲ್ಲ, ರಾಂಗ್ ಆರ್ಡರಲ್ಲಿದ್ದರೆ ಸ್ವ್ಯಾಪ್ ಆಗುತ್ತೆ.
ಸೊ ಇಟ್ ಈಸ್ ಇನ್ ದ ರೈಟ್ ಪೊಸಿಷನ್. ಸೊ ರೈಟಲ್ಲಿ ಲಾರ್ಜರ್ ವ್ಯಾಲ್ಯೂ ಇದೆ, ಲೆಫ್ಟಲ್ಲಿ ಸ್ಮಾಲರ್ ವ್ಯಾಲ್ಯೂ ಇದ್ದರೆ ಇಟ್ಸ್ ನಾಟ್ ಗೋಯಿಂಗ್ ಟು ಸ್ವ್ಯಾಪ್ ಎನಿಥಿಂಗ್, ಇಟ್ಸ್ ನಾಟ್ ಗೋಯಿಂಗ್ ಟು ಸಾರ್ಟ್, ಎನಿಥಿಂಗ್. ಸೊ ಕೀಪ್ ಇಟ್ ಆಸ್ ಇಟ್ ಈಸ್ ಆ್ಯಂಡ್ ಮೂವ್ ಫಾರ್ವರ್ಡ್. ಸೊ ಲಾರ್ಜೆಸ್ಟ್ ಅನ್ಸಾರ್ಟೆಡ್ ಎಲಿಮೆಂಟ್ಸ್ ಮೂವ್ಸ್ ಟುವರ್ಡ್ಸ್ ದಿ ಎಂಡ್ ಅಂತಂದರೆ ರೈಟ್ ಸೈಡು ಲಾರ್ಜೆಸ್ಟ್ ಎಲಿಮೆಂಟ್ ಇರುತ್ತೆ, ಲೆಫ್ಟ್ ಸೈಡು ಸ್ಮಾಲೆಸ್ಟ್ ಎಲಿಮೆಂಟ್ ಇರುತ್ತೆ, ಆವ್ರೇಜ್ ವ್ಯಾಲ್ಯೂಸ್ ಎಲ್ಲ ಮಿಡಲಲ್ಲಿ ಇರುತ್ತೆ. ದಟ್ಸ್ ಇಟ್. ಸೊ ನಿಮಗೆ ಇಲ್ಲಿ ಪ್ರೋಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಇಂಟ್ ಐ ಹ್ಯಾವ್ ದಿ ಸೈಜ್ ಆಫ್ ಅರೇ ಸೈಜು 5 ಇದೆ. ಸೊ 5 1 4 2 8. ಸೊ ಸೈಜ್ ಆಫ್ ದಿಸ್ ಅರೇ ಆಲ್ಸೋ 5 ಇದೆ. ಸೊ ನೋಡಿ ಇಲ್ಲಿ 5 1 4 2 8 ಇದೆ. ಆ್ಯಂಡ್ ಇಂಟ್ I is equals to 0, that is 0 1 2 3 4. ಸೊ ಇಂಡೆಕ್ಸ್ 0 ಇಂದ ರನ್ ಮಾಡ್ತೀನಿ. ಸೊ ದಟ್ ಈಸ್ I is equals to 0. ಲೆಸ್ ದೆನ್ 5 ಅಂತಂದರೆ ಇಲ್ಲಿವರೆಗೂ 4ವರೆಗೂ ರನ್ ಆಗೋದು, ಅದಕ್ಕೆ ದಟ್ಸ್ ವೈ ಲೆಸ್ ದೆನ್ 5 ಅಂತಂದರೆ 5 ಇನ್ಕ್ಲೂಡ್ ಆಗಲ್ಲ 4ವರೆಗೂ. ಲೆಸ್ ದೆನ್ 5 ಮೈನಸ್ 1. ಸೊ ಇದು ಮ್ಯಾಟ್ರಿಕ್ಸ್ ರೆಪ್ರೆಸೆಂಟೇಷನ್ ಬೌಂಡ್ ಮಾಡಬೇಕಲ್ಲ, ದಟ್ಸ್ ವೈ less than 5 minus 1 and high plus plus. Then I is equals, next to idu I for row and itu column. Next to j is equals to 0, j less than 5 minus 1 minus I. ಯಾಕೆ ಮೈನಸ್ 1 ಆ್ಯಂಡ್ ಮೈನಸ್ ಐ ಆಯಿತು ಅಂತಂದರೆ ಎವ್ರಿ ಟೈಮ್, ಸೊ ಆಫ್ಟರ್ ದಿ ವ್ಯಾಲ್ಯೂಸ್, ಸೊ 5 ಮೈನಸ್ 1 ಎಷ್ಟಾಯಿತು 4 ಮೈನಸ್ 0 ವಿಲ್ ಬಿ 4 ಅಂತ. ಅಂದರೆ ವೆನ್ ಇಟ್ ಕಮ್ಸ್ ಟು ದಿ ನೆಗೆಟಿವ್ ವ್ಯಾಲ್ಯೂಸ್ ಆರ್ ನೆಗೆಟಿವ್ ಇಂಡೆಕ್ಸಸ್ ಇದ್ದಾಗ ಬ್ಯಾಲೆನ್ಸ್ ಮಾಡೋದಕ್ಕೆ 5 ಮೈನಸ್ 1 ಮೈನಸ್ ಐ ಆ್ಯಂಡ್ ಅಗೇನ್ ಜೆ ವಿಲ್ ಬಿ ಇನ್ಕ್ರಿಮೆಂಟೆಡ್. ಸೊ ಅಡ್ಜಸೆಂಟ್ ವ್ಯಾಲ್ಯೂಸ್ನ ಹೆಂಗೆ ಚೆಕ್ ಮಾಡ್ತೀರಾ? ಇಫ್ ಅರೇ ಆಫ್ ಜೆ ಪ್ಲಸ್ ಅರೇ ಆಫ್ ಜೆ ಪ್ಲಸ್ 1. ಸೊ 0 1 2 3 4. ಸೊ ಇದು ಜೆ ಅಂದ್ಕೊಳ್ಳಿ. ಇದು ನೆಕ್ಸ್ಟ್ ವ್ಯಾಲ್ಯೂ ಏನಾಗಿರುತ್ತೆ ಪ್ಲಸ್ 1 ಇದೆ ಅಂದರೆ 0 ಪ್ಲಸ್ 1, ಇದು ಪ್ಲಸ್ 1 ಇದೆ, ದಟ್ ಈಸ್ 1 ಪ್ಲಸ್ 1 2, ಇದು ಪ್ಲಸ್ 1 ಇದೆ, ಇದು ಪ್ಲಸ್ 1 ಆದರೆ 4 ಆಗುತ್ತೆ, ಅಂದರೆ ಜೆ ಪ್ಲಸ್ 1. ಸೊ ಅರೇ ಆಫ್ ಜೆ ಗ್ರೇಟರ್ ದ್ಯಾನ್ ಜೆ ಪ್ಲಸ್ 1 ಅಂದರೆ 0 ಈಸ್ ಗ್ರೇಟರ್ ದ್ಯಾನ್ 1. ಇದು ಟ್ರೂನಾ? ಟ್ರೂ ಇದ್ರೆ ಅಂತಂದರೆ 5 ಈಸ್ ಗ್ರೇಟರ್ ದ್ಯಾನ್ 1ನಾ? ಟ್ರೂ. ನಾನೇನು ಮಾಡ್ತಾಯಿದ್ದೀನಿ, ಟೆಂಪ್ರವರಿ ವೇರಿಯಬಲಲ್ಲಿ ಜೆನ ಸ್ಟೋರ್ ಮಾಡ್ತಾಯಿದ್ದೀನಿ. ಸೊ ಅರೇ ಆಫ್ ಜೆ ಈಸ್ ಈಕ್ವಲ್ಸ್ ಟು ಜೆ ಪ್ಲಸ್ 1. ಸೊ ಅಗೇನ್ ಇಟ್ಸ್ ಗೋಯಿಂಗ್ ಟು ಇನ್ಕ್ರಿಮೆಂಟ್ ಆ್ಯಂಡ್ ಅಗೇನ್ ಐಮ್ ಗೋಯಿಂಗ್ ಟು ಚೆಕ್ ದ ಕಂಡೀಷನ್. ಇಫ್ ಟೆಂಪ್ರವರಿ ವೇರಿಯಬಲಲ್ಲಿ ಅಗೇನ್ ಸ್ಮಾಲೆಸ್ಟ್ ಇದೆಯಾ, ಲಾರ್ಜೆಸ್ಟ್ ಇದೆಯಾ, ಮಿನಿಮಲ್ ಇದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. So when I have the minimal value, I'm going to move the value to the left. When I have the maximum value, I'm going to move the value to the right. ಸೊ ಟೆಂಪ್ರವರಿ ವೇರಿಯಬಲ್ ಯಾಕೆ ಅಂತಂದರೆ ಪ್ರತಿ ಸಲ ಸ್ವ್ಯಾಪ್ ಮಾಡೋದಕ್ಕೆ ಇಲ್ಲಿ ಟೆಂಪ್ರವರಿ ವೇರಿಯಬಲ್ನ ಇನಿಷಿಯೇಟ್ ಮಾಡಿದ್ದಾರೆ. ಸೊ ಇಂಟ್ ಟೆಂಪ್ ಈಸ್ ಈಕ್ವಲ್ಸ್ ಟು ಅರೇ ಆಫ್ ಜೆ ಅಂತ. ಸೊ ಅರೇ ಆಫ್ ಜೆ ಈಸ್ ಈಕ್ವಲ್ಸ್ ಟು ಜೆ ಪ್ಲಸ್ 1. ಯಾವಾಗ ದಿಸ್ ಕಂಡೀಷನ್ಸ್ ಮೆಟ್ ಸಕ್ಸಸ್ಫುಲ್ ಇದ್ದಾಗ, ಯಾವುದು ಅರೇ ಆಫ್ ಜೆ ಲೆಸ್ ಗ್ರೇಟರ್ ದೆನ್ ಜೆ ಪ್ಲಸ್ 1. ನೆಕ್ಸ್ಟು ಬಬಲ್ ಸಾರ್ಟಿಂಗ್ ಕಂಡೀಷನ್ಸಲ್ಲಿದ್ದಾಗ, ಸೊ ಇಯರ್ ವಿ ಹ್ಯಾವ್ ಕಂಪ್ಯಾರಿಷನ್ಸ್, that is adjacent element. ಸೊ ಕಂಪ್ಯಾರಿಸನ್ ಯಾವ ರೀತಿ ಮಾಡ್ತೀವಿ ಅಂದರೆ adjacent elements ಅಲ್ಲಿ ಕಂಪ್ಯಾರಿಸನ್ ಮಾಡ್ತೀವಿ. ಅಸೆಂಡಿಂಗ್ ಕಂಡೀಷನು ಅರೇ ಆಫ್ ಜೆ ಗ್ರೇಟರ್ ದ್ಯಾನ್ ಅರೇ ಆಫ್ ಜೆ ಪ್ಲಸ್ 1 ಅಸೆಂಡಿಂಗ್ ಕಂಡೀಷನು. ಡಿಸೆಂಡಿಂಗ್ ಕಂಡೀಷನ್ ಏನಿಲ್ಲ, ಜಸ್ಟ್ ಗ್ರೇಟರ್ ದ್ಯಾನ್ ಇರೋದು ಲೆಸ್ ದ್ಯಾನ್ ಮಾಡೋದು, ದಟ್ಸ್ ಇಟ್. ನೆಕ್ಸ್ಟು ಬೇಸಿಕ್ ಟೈಮ್ ಕಾಂಪ್ಲೆಕ್ಸಿಟಿ n² ಆಗುತ್ತೆ, ಬಿಕಾಸ್ 1 order of n for rows and 1 order of n for columns. So n into n ಏನಾಗುತ್ತೆ, n² ಆಗುತ್ತೆ. ಸೊ n² time and space complexity. Space complexity, I'm not going to use any extra spaces rather than the temp required ಆಗಿರೋದ್ರಿಂದ, ಸೊ ಕಾನ್ಸ್ಟೆಂಟ್ ಸ್ಪೇಸ್ ಕಾಂಪ್ಲೆಕ್ಸಿಟಿನೇ ಆಗುತ್ತೆ. This one key idea, largest elements bubbles to the end after a pass. ಸೊ ಲಾರ್ಜೆಸ್ಟ್ ಎಲಿಮೆಂಟ್ಸ್ ಎಲ್ಲಿಗೆ ಬರುತ್ತೆ, ರೈಟ್ ಸೈಡಿಗೆ ಬರುತ್ತೆ. ಸ್ಮಾಲೆಸ್ಟ್ ಎಲಿಮೆಂಟ್ಸು ಲೆಫ್ಟ್ ಸೈಡ್ಗೆ ಬರುತ್ತೆ. ಸ್ಟ್ರಿಂಗ್ಸ್ ಇನ್ ಸಿ.
ಸ್ಟ್ರಿಂಗ್ಸ್ ಅಂತ ಅಂದರೆ ಏನೂ ಇಲ್ಲ, ಇಲ್ಲಿ ಎಲ್ಲ ಕಾಣ್ತಾ ಇದೆಯಲ್ಲ ಇವೆಲ್ಲ ಸ್ಟ್ರಿಂಗ್ಸ್ ಏನೇ, ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಎನ್ಕ್ಲೋಸ್ಡ್ ವಿತ್ ಇನ್ ದಿ ಕೋಡ್ಸ್, ಡಬಲ್ ಕೋಡ್ಸಲ್ಲಿದ್ದರೆ ಸ್ಟ್ರಿಂಗ್ಸು. ಇದನ್ನು ಸ್ಟ್ರಿಂಗ್ ಲಿಟ್ರಲ್ ಅಂತಲೂ ಕರೀತಾರೆ. ಸಿಂಗಲಲ್ಲಿದ್ದರೆ ಕ್ಯಾರೆಕ್ಟರ್ಸ್, ಸಿಂಗಲ್ ಕೋಡ್ಸಲ್ಲಿದ್ದರೆ. ನೆಕ್ಸ್ಟು, ಸೊ ಥಿಯರಿಟಿಕಲಿ ಇಲ್ಲಿ ಸ್ವಲ್ಪ ಟ್ರಿಕ್ಕಿ ಕ್ವೆಶನ್ಸ್ ಇದೆ. ಇಟ್ ಈಸ್ ಟರ್ಮಿನೇಟೆಡ್ ಬೈ ದಿ ನಲ್ ಕ್ಯಾರೆಕ್ಟರ್ ದಟ್ ಈಸ್ /0 ಇಂದ ಟ್ರಿಕ್ಕಿ ಆಗಿದೆ. ಫಾರ್ ಎಕ್ಸಾಂಪಲ್ ಕ್ಯಾರೆಕ್ಟರ್ ನೇಮ್ ಭರತ್ ಅಂತ ಇದೆ, /0 ಸೊ ಆ್ಯಂಡ್ ದಿ ಕಾಲನ್. ಸೊ /0 ಅಂತಂದರೆ ಕಾನ್ಸೆಪ್ಷುಯಲ್ ವೈಸ್ ಅಂದರೆ ಥಿಯರಿಟಿಕಲ್ ವೈಸ್ /0 ಲಾಸ್ಟಲ್ಲಿ ಬರಬೇಕು. ಸೊ ಇಲ್ಲಿ ನೋಡಿ ನಾನು ಭರತ್ ಅಂತ ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ಯಾವುದೇ ಟರ್ಮಿನೇಷನ್ ಅಂದರೆ ಲಾಸ್ಟ್ /0ನ ನಾನು ಎನ್ಕೌಂಟರ್ ಮಾಡಿಲ್ಲ. ಬಟ್ ಇದು ಕಾನ್ಸೆಪ್ಷುಯಲಿ ಯಾವ ರೀತಿ ಸ್ಟೋರ್ ಆಗುತ್ತೆ ಅಂದರೆ /0 ಸ್ಟೋರ್ ಆಗುತ್ತೆ. ಅಂದರೆ ವರ್ಗೂ ಮಾತ್ರ ನೀವು ಸ್ಟೋರ್ ಮಾಡು. ಮುಂದೆ ಯಾವುದೇ ಸ್ಪೇಸಸ್ ಆಗಲಿ, ಕಾಮರ್ಸ್ ಆಗಲಿ, ಪುಲಿ ಸ್ಟಾಪ್ಸ್ ಆಗಲಿ ಯಾವುದೂ ಇಲ್ಲ. ಸೊ ವರ್ಗೂ ಸ್ಟೋರ್ ಮಾಡಬೇಕು ಅಂತಂದರೆ ಕಾನ್ಸೆಪ್ಷುಯಲ್ ವೈಸ್ /0 ಬೈ ಡಿಫಾಲ್ಟಲ್ಲಿ ತಗೊಳುತ್ತೆ. ಸೊ /0 ಇಸ್ ಎ ಟರ್ಮಿನೇಟೆಡ್ ಕಾನ್ಸೆಪ್ಟ್. ಸೊ /0 ಟರ್ಮಿನೇಟೆಡ್ ಕಾನ್ಸೆಪ್ಟ್ ಅಲ್ವೋ ಇಲ್ವೋ, ಆಗುತ್ತಾ ಇಲ್ವೋ ಅಂತ ಸ್ಟ್ರಿಂಗ್ಸ್ ಇನ್ ಸಿಯಲ್ಲಿ MCQ ಕ್ವೆಶನ್ಸಲ್ಲಿ ಕೇಳ್ತಾರೆ. ಸೊ ಟರ್ಮಿನೇಟೆಡ್ ಪಾಯಿಂಟ್ ಆಫ್ ವ್ಯೂ ಅಂತ ಅಂದರೆ /0. ಕ್ಯಾರೆಕ್ಟರ್ಸ್ ಈಸ್ ಎ ದ ಸಿಂಗಲ್ ಕ್ಯಾರೆಕ್ಟರ್ ಆ್ಯಂಡ್ ಸ್ಟ್ರಿಂಗ್ ಲಿಟಲ್ ABC ಯೂಸಿಂಗ್ ಡಬಲ್ ಕೋಡ್ಸ್. ಸೊ ಸಿಂಗಲ್ ಕೋಡ್ಸ್ ಇದ್ದರೆ ಸಿಂಗಲ್ ಕ್ಯಾರೆಕ್ಟರ್ ಅಂತ ಕರೀತಾರೆ. ಸ್ಟ್ರಿಂಗ್ ಸ್ಟೋರೇಜ್ ಯಾವ ರೀತಿ ಮಾಡ್ತೀವಿ ಅಂತಂದರೆ ಯೂಸಿಂಗ್ ದಿ ಕ್ಯಾರೆಕ್ಟರ್ಸ್ ದಟ್ ಈಸ್ ಎಸ್, ಕ್ಯಾರೆಕ್ಟರ್ ಎಸ್. ಸೊ ಕ್ಯಾರೆಕ್ಟರ್ CHAR ಅಂತ ನೀವು ಡಿಫೈನ್ ಮಾಡಬೇಕು. ಆ್ಯಂಡ್ ವಾಟ್ ಎವರ್ ನಮ್ಮ ವ್ಯಾಲ್ಯೂಸ್ ದಟ್ ಯು ಆರ್ ಗೋಯಿಂಗ್ ಟು ಸ್ಟೋರ್ ಯೂಸಿಂಗ್ ದಿ ಡಬಲ್ ಕೋಡ್ಸ್. ನೆಕ್ಸ್ಟು ಸ್ಟ್ರಿಂಗ್ ಟರ್ಮಿನೇಟರ್ ಯೂಸಿಂಗ್ /0. ಸೊ ಇದು ಮಸ್ಟ್ ಆ್ಯಂಡ್ ಶುಡ್ ಟ್ರಿಕ್ಕಿ ಕ್ವೆಶನ್ಸ್ ಕೇಳಿದಾಗ /0 ಕೇಳ್ತಾರೆ. ಸ್ಟ್ರಿಂಗ್ ಟರ್ಮಿನೇಟರ್ ಅಂತ ಕರೀತಾರೆ. ಕಾನ್ಸೆಪ್ಷುಯಲ್ ವೈಸ್ ಆ್ಯಂಡ್ ಥಿಯರಿಟಿಕಲ್ ವೈಸ್ ಆ್ಯಂಡ್ ಪ್ರಾಕ್ಟಿಕಲ್ ವೈಸ್ ಯೂಸ್ ಮಾಡಲ್ಲ. ಬಟ್ ಕಾನ್ಸೆಪ್ಷುಯಲ್ ಆ್ಯಂಡ್ ಥಿಯರಿಟಿಕಲ್ ವೈಸ್ ಇಟ್ ಮಸ್ಟ್ ಆ್ಯಂಡ್ ಶುಡ್ ಯು ನೋ ದಿಸ್ ಕಾನ್ಸೆಪ್ಟ್ಸ್ ವೆರಿ ವೆಲ್. ಸೊ ಈ ರೀತಿ ಅಂದರೆ ಪೈಥಾನಲ್ಲಿ ಯಾವುದೇ ರೀತಿಯ ಸ್ಟ್ರಿಂಗ್ ಟರ್ಮಿನೇಟರ್ ಇಲ್ಲ, ಜಾವಾದಲ್ಲಿ ಯಾವುದೇ ರೀತಿಯ ಸ್ಟ್ರಿಂಗ್ ಟರ್ಮಿನೇಟರ್ ಇಲ್ಲ, ಬಟ್ ಸಿಯಲ್ಲಿ ಸ್ಟ್ರಿಂಗ್ ಟರ್ಮಿನೇಟರ್ ಇದೆ. ದ್ಯಾಟ್ಸ್ ವಾಟ್ ಮೇಕ್ಸ್ ಡಿಫ್ರೆನ್ಸ್, ರೈಟ್? ಆ ಡಿಫ್ರೆಂಟ್ ಆಗಿರೋ ಕ್ವೆಶನ್ನ ತೆಗೆದು ಹಾಕ್ಬಿಡ್ತಾರೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್ ಇನ್ ದೋಸ್ ಎಕ್ಸಾಮಿನೇಷನ್. ವೆರಿ ಫ್ಯೂ ಸೆಕೆಂಡ್ಸಲ್ಲಿ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಸೊ ಎಡರ್ ಫಾರ್ ಕಾಮನ್ ಸ್ಟ್ರಿಂಗ್ ಫಂಕ್ಷನ್ಗೆ string.h ಎಡರ್ಗೆ string.h. ನೆಕ್ಸ್ಟು ಸ್ಟ್ರಿಂಗ್ ಡಿಕ್ಲರೇಷನ್ ಆ್ಯಂಡ್ ಇನಿಷಿಯಲೈಸೇಷನ್. ಸೊ ಕ್ಯಾರೆಕ್ಟರ್ ಸ್ಟ್ರಿಂಗ್ ವಾಟ್ ಎವರ್ ದ ನೇಮ್ ಯು ಕ್ಯಾನ್ ಗಿವ್. ಸೊ ಇದು ಕ್ಯಾರೆಕ್ಟರ್ ಅನ್ನೋದು ಟೈಪ್ ಆಫ್ ದಿ ಡೇಟಾ. ಸೊ ಕ್ಯಾರೆಕ್ಟರ್ ಸ್ಟ್ರಿಂಗ್ ಆಫ್ 20 ಕ್ಯಾರೆಕ್ಟರ್ಸ್ವರೆಗೂ ನೀವು ಸ್ಟೋರ್ ಮಾಡ್ಬೋದು. ಸೊ ಕ್ಯಾರೆಕ್ಟರ್ ನೇಮ್ ಇಸ್ ಈಕ್ವಲ್ಸ್ ಟು, ಸೊ ನೀವಿಲ್ಲಿ ಎಷ್ಟು ಕ್ಯಾರೆಕ್ಟರ್ ನೇಮ್, ಸೊ ಇಲ್ಲಿ ಎಷ್ಟು ಕ್ಯಾರೆಕ್ಟರ್ ಸ್ಟೋರ್ ಮಾಡ್ತೀರಾ ಅಂತನಾದರೂ ಹಾಕ್ಬೋದು. ಆರ್ ಕ್ಯಾರೆಕ್ಟರ್ ನೇಮ್ ಅಂತ ಎಂಟಿನಾದರೂ ಬಿಡ್ಬೋದು. ಸೊ ನನ್ನ ಪ್ರಕಾರ ಎಂಟಿ ಬಿಡೋದು ಒಳ್ಳೆಯದು. ಯಾಕೆ ಅಂತಂದರೆ ನೀವು ಎಷ್ಟು ಬೇಕಾದರೂ ಕ್ಯಾರೆಕ್ಟರ್ಸ್ ಹಾಕ್ಬೋದು, ಕಡಿಮೆನಾದರೂ ಹಾಕ್ಬೋದು, ಜಾಸ್ತಿನಾದರೂ ಹಾಕ್ಬೋದು. ಬಟ್ ಇವಾಗ ನೀವು 40 ಅಂತ ಅಂದ್ಕೊಂಡು ಒಂದೇ 20 ಸ್ಪೇಸಸ್ನ ಯೂಸ್ ಮಾಡಿದರೆ ಇನ್ನು 20 ಎಕ್ಸ್ಟ್ರಾ ಮೆಮೊರಿ ಸ್ಪೇಸಸ್ನ ತಗೊಳುತ್ತೆ. ಇನ್ ಸಿಯಲ್ಲಿ ಎಕ್ಸ್ಟ್ರಾ ಮೆಮೊರಿ ಸ್ಪೇಸಸ್ನ ತಗೊಳುತ್ತೆ. ಬಟ್ ಅದರ್ ಲ್ಯಾಂಗ್ವೇಜಸ್ಸಲ್ಲಿ ಇಟ್ ಲೀಡ್ಸ್ ಟು ಎರರ್. ಸೊ ದ್ಯಾಟ್ಸ್ ವೈ ಸೊ ಸೈಜ್ನ ನೀವು ಬಿಟ್ಟು ನಿಮ್ಗೇನು ಎಷ್ಟು ಬೇಕೋ ಅಷ್ಟು ಡಿಫೈನ್ ಮಾಡೋದು ಒಳ್ಳೆಯದು ಅನಿಸುತ್ತೆ ನನ್ನ ಪ್ರಕಾರ, ಇನ್ ಆರ್ಡರ್ ಟು ಅವಾಯ್ಡ್ ದಿ ಎನಿ ಎರರ್ಸ್. ಸೊ ಕ್ಯಾರೆಕ್ಟರ್ ಸಿಟಿ ಆಫ್ 7, ಬ್ಯಾಂಗ್ಳೂರ್. ಸೊ ಫುಲ್ ಫಾರ್ಮ್ ಬರಬೇಕಿತ್ತು. ಸೊ ಸಿಟಿ ಆ್ಯಂಡ್ 7 ಕ್ಯಾರೆಕ್ಟರ್ಸ್ ಇರೋದ್ರಿಂದ ಓನ್ಲಿ ದಿಸ್ ಮಚ್ ಐ ಹ್ಯಾವ್. ಸೊ /0 ಇಸ್ ದ ಟರ್ಮಿನೇಟರ್. ಸೊ ಇದೊಂದು ನೆನ್ಪಿಟ್ಕೊಳ್ಳಿ ಮಸ್ಟ್ ಆ್ಯಂಡ್ ಶುಡ್ ಸ್ಟ್ರಿಂಗ್ಸಲ್ಲಿ. ಆ್ಯಂಡ್ CT2 ಅಲ್ಲಿ 8. ಎಗೇನ್ ಬ್ಯಾಂಗ್ಳೂರ್. ಸೊ 8 ಒಂದು ಎಕ್ಸ್ಟ್ರಾ ಟರ್ಮಿನೇಟರ್ ಇದೆ. ದ್ಯಾಟ್ಸ್ ಇಟ್. ಸೊ a character array intended to using a C strings must have the terminating character /0. ಇದು ಒಂದು ನೆನ್ಪಿಟ್ಕೊಳ್ಳಿ. ಆಲ್ಮೋಸ್ಟ್ ಇದು 2 to 3 ಕ್ವೆಶನ್ಸ್ ಡಿಫಿಕಲ್ಟಿ ಲೆವೆಲ್ ಕ್ವೆಶನ್ ಪೇಪರಲ್ಲಿ ಈ ಕ್ವೆಶನ್ ಕೇಳಿದ್ದಾರೆ. ಸೊ ಸ್ಟ್ರಿಂಗ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಯಾವ ರೀತಿ ತೊಗೊತೀರಾ ಅಂತಂದರೆ ಸೇಮ್ ಯೂಸಿಂಗ್ scanf and the printf. scanf for input and printf for output. So character is a data type
and this is the name of the variable that you are going to create, or name of the string that you are going to create. Then name 30 sizes. ಸೊ ಸ್ಕ್ಯಾನ್ಎಫ್ ಅಂತಂದರೆ, ಸೊ ನೀವೇನು ಇನ್ಪುಟ್ ಕೊಡ್ತಾಯಿದ್ದೀರಿ, ಸೊ ನಾನಿಲ್ಲಿ ಭರತ್ ಅಂತ ಇನ್ಪುಟ್ ಕೊಟ್ಟೆ. ಸೊ ಪ್ರಿಂಟ್ ಎಫ್ ಇದೇನು ಪ್ರಿಂಟ್ ಮಾಡ್ತು, ಭರತ್ ಅಂತ ಪ್ರಿಂಟ್ ಮಾಡ್ತು. ಸೊ ಎಫ್ ಗೆಟ್ಸ್ ನೇಮ್, ಸೈಜ್ ಆಫ್ ನೇಮ್ ಆ್ಯಂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್. ಸೊ ಸೈಜ್ ಆಫ್ ನೇಮ್ ಅಂತಂದರೆ ಇದು ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ಪ್ರಿಂಟ್ ಮಾಡುತ್ತೆ. ಎಫ್ ಗೆಟ್ಸ್ ಅಂತ ಅಂದರೆ ಇಟ್ಸ್ ಗೋಯಿಂಗ್ ಟು ಇನ್ಬಿಲ್ಟ್ ಫಂಕ್ಷನ್ಸ್ ಇನ್ ಸಿ. ಪುಟ್ಸ್ ನೇಮ್ ಅಂತಂದರೆ whatever the value that's I gave the input, and it's going to print the output, and it's going to get the size and the standard input. It's going to print again the what input I gave. ಸೊ ನಾನು ಏನು ಇನ್ಪುಟ್ ಕೊಟ್ಟಿರ್ತೀನಿ ಅದೇ ಇನ್ಪುಟ್ನ ಔಟ್ಪುಟಾಗಿ ಪ್ರಿಂಟ್ ಮಾಡೋದು ಯೂಸಿಂಗ್ ಪುಟ್ಸ್ ಫಂಕ್ಷನ್. ಸೊ ಫಂಕ್ಷನ್ ಗೆಟ್ಸ್, ಎಫ್ ಗೆಟ್ಸ್ ಅಂತ ಕರೀತಾರೆ. ಇವೆರಡು ಇನ್ಬಿಲ್ಟ್ ಫಂಕ್ಷನ್ಸ್ ಇನ್ ಸಿ. ಸೊ ಇಂಪಾರ್ಟೆಂಟ್ ಸ್ಟ್ರಿಂಗ್ ಲೈಬ್ರರಿಯಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಅವ್ರ ಸ್ಟ್ರಿಂಗ್ ಆಪರೇಷನ್ಸ್ ಮೆಥಡ್ಸಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದು ವೆರಿ ಫ್ಯೂ ಇದೆ, ಅಂದರೆ 5 to 6 ಇದೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ದಿಸ್ 4. ಸೊ ಇದನ್ನು ಯಾವ ಲೈಬ್ರರಿಯಿಂದ ಇಂಪೋರ್ಟ್ ಮಾಡ್ಕೊತಾರೆ ಅಂತಂದರೆ string.header-ಇಂದ ಇಂಪೋರ್ಟ್ ಮಾಡ್ಕೊತಾರೆ. ಇದೊಂದು MCQ ಕ್ವೆಶನ್ ಕೇಳ್ತಾರೆ. ಸೊ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಡಾಟ್ ಹೆಡರ್ ಅಂತಲೂ ಒಂದು ಆಪ್ಷನ್ ಇರುತ್ತೆ. ಈ ಆಪ್ಷನ್ ನೀವು ಹಾಕ್ಬಾರ್ದು. ಸ್ಟ್ಯಾಂಡರ್ಡ್ ಇನ್ಪುಟ್ ಡಾಟ್ ಔಟ್ಪುಟ್ ಹೆಡರ್ ಯಾವಾಗ ಹಾಕ್ತೀರಿ ಅಂತಂದರೆ ಪ್ರೀ ಪ್ರೊಸೆಸರ್ ನಾವು ಇನ್ಪುಟ್ ಔಟ್ಪುಟ್ನ ರೀಡ್ ಮಾಡೋದಕ್ಕೆ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರ್ ಲೈಬ್ರರಿನ ಯೂಸ್ ಮಾಡ್ತೀರಾ. ಇದು ವೆರಿ ಫಸ್ಟ್ ಲೈನ್ ಆಫ್ ಸಿ ಪ್ರೋಗ್ರಾಮಿಂಗ್. ಬಟ್ string.header ಈಸ್ ಫಾರ್ ಸ್ಟ್ರಿಂಗ್ ಆಪರೇಷನ್, ಸ್ಟ್ರಿಂಗ್ ಮ್ಯಾನಿಪ್ಯುಲೇಷನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಸ್ಟ್ರಿಂಗ್ ಲೆಂತ್, ಸ್ಟ್ರಿಂಗ್ ಕಾಪಿ, ಸ್ಟ್ರಿಂಗ್ ಕನ್ಕ್ಯಾಟಿನೇಷನ್, ಸ್ಟ್ರಿಂಗ್ ಕಂಪ್ಯಾರಿಷನ್ ಅಂತ ಅರ್ಥ. ಇದು ಸ್ಟ್ರಿಂಗ್ ಲೆಂತು, ಸ್ಟ್ರಿಂಗ್ ಕಾಪಿ, ನಾನು ಇಲ್ಲಿ ಬರ್ಬಿಡ್ತೀನಿ, ಕಾಪಿ ಲೆಂತ್. ಸೊ CON concatenation, yeah, concatenation. This one, why it's happening like this? Yeah, length, copy, concat and compare. So all this is going to happen. Then you are going to return, yeah, basically this function you run ಮಾಡಿದ್ರೆ using these methods it's going to print the value. So first string length function ಯಾವ ರೀತಿ ವರ್ಕ್ ಆಗುತ್ತೆ. ಸೊ ಕ್ಯಾರೆಕ್ಟರ್ಸ್, ದಟ್ ಈಸ್ ಡೇಟಾ ಟೈಪ್ ಆ್ಯಂಡ್ ಸ್ಟ್ರಿಂಗ್ ನೇಮ್ ಎಂಟಿ ಇದೆ. ಸೊ ಅಲ್ಲೋ ಅಂತ ಒಂದು ಕ್ರಿಯೇಟ್ ಮಾಡಿದ್ರೆ ಇವಾಗ ಸ್ಟ್ರಿಂಗ್ ಲೆಂತ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಾರೆ. ಸೊ ಯೂಸಿಂಗ್ %ZU, ಸೊ ಇನ್ಸ್ಟೆಡ್ ಆಫ್ %ZU %D ಅಂತನಾದರೂ ಯೂಸ್ ಮಾಡ್ಬೋದು. ಸೊ ಲೆಂತ್ ಆಲ್ವೇಸ್ ಶುಡ್ ಬಿ ಇಂಟೀಜರ್. ನೆಕ್ಸ್ಟ್ ಸ್ಟ್ರಿಂಗ್ ಕಾಪಿ, ಸೊ ಕ್ಯಾರೆಕ್ಟರ್ಸ್ C ಲ್ಯಾಂಗ್ವೇಜ್, ಸೊ ಕ್ಯಾರೆಕ್ಟರ್ ಡೆಸ್ಟ್ ಆಫ್ 20, string copy of test, so source. ಸೊ ಬೈ ಡಿಫಾಲ್ಟ್ಲಿ ಫಂಕ್ಷನ್ಸ್ ಏನು ಮೀನಿಂಗ್ ಇದೆ ಅದೇ ಎಕ್ಸಾಕ್ಟ್ ಔಟ್ಪುಟ್ನ ಪ್ರಿಂಟ್ ಮಾಡುತ್ತೆ. ಅದರಲ್ಲಿ ಎಕ್ಸ್ಟ್ರಾ ವರ್ಷನ್ಸ್ ಏನು ಪ್ರಿಂಟ್ ಮಾಡಲ್ಲ. ಬಟ್ ಈ ಇನ್ಬಿಲ್ಟ್ ಫಂಕ್ಷನ್ಸ್ ಇದೆ ಅಂತ ನಿಮಗೆ ನೆನಪಿರ್ಬೇಕಷ್ಟೆ. ದೆನ್ ಅರೇಸ್ ವರ್ಸಸ್ ಸ್ಟ್ರಿಂಗ್ಸು ಇದೊಂದು ಕ್ವೆಶನ್ ಕೇಳ್ತಾರೆ. ಅರೇಸ್ ಮೈ ಕಂಟೈನ್ ಇಂಟ್, ಫ್ಲೋಟ್, ಕ್ಯಾರೆಕ್ಟರ್ ಎಕ್ಸೆಟ್ರಾ. ಬಟ್ ಸ್ಟ್ರಿಂಗ್ಸಲ್ಲಿ C string is stored in a character array, ಬರೀ ಕ್ಯಾರೆಕ್ಟರ್ ಅರೇ ಅಷ್ಟೇ. ಆ್ಯಂಡ್ ಅರೇ ಡಸ್ ನಾಟ್ ಇನ್ಹೆರಿಟ್ಲಿ ನೀಡೆಡ್ ಯಾವುದೇ ಟರ್ಮಿನೇಟೆಡ್ ಅರೇ ಇಲ್ಲ ಸಿಯಲ್ಲಿ, ಬಟ್ ಟರ್ಮಿನೇಟೆಡ್ ಸ್ಟ್ರಿಂಗ್ ಇದೆ. ದಟ್ ಈಸ್ ಸ್ಟ್ರಿಂಗ್ ಮಸ್ಟ್ ಬಿ ನಲ್ ಟರ್ಮಿನೇಟೆಡ್, ದಟ್ ಈಸ್ ಝೀರೋ ಟರ್ಮಿನೇಟೆಡ್ ಅಂತನಾದರೂ ಕರೀತಾರೆ, ನಲ್ ಟರ್ಮಿನೇಟೆಡ್ ಅಂತನಾದರೂ ಕರೀತಾರೆ. ಎಕ್ಸಾಂಪಲ್ ಇಂಟ್ A = 5, ಇದು ಕ್ಯಾರೆಕ್ಟರ್ S = hello. ಆಕ್ಸಿಸ್ ಯೂಸಿಂಗ್ ಇಂಡೆಕ್ಸು ಅರೇ, ಇದು ಆಕ್ಸಿಸ್ ಯೂಸಿಂಗ್ ದಿ ಕ್ಯಾರೆಕ್ಟರ್ಸ್ ಆಫ್ ಇಂಡೆಕ್ಸಸ್, ದಟ್ಸ್ ಇಟ್. ಆ್ಯಂಡ್ ಮಸ್ಟ್ ರಿಮೆಂಬರ್ ಕಾನ್ಸೆಪ್ಟ್ಸ್. ಸೊ ಆಲ್ ದಿಸ್ ಕಾನ್ಸೆಪ್ಟ್ಸ್ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ಬಬಲ್ ಸಾರ್ಟಲ್ಲಿ ಇದು ಮಸ್ಟ್ ಆ್ಯಂಡ್ ಶುಡ್ ಕಂಡೀಷನ್. ಯಾಕೆ ಅಂತಂದರೆ ಅಡ್ಜಸೆಂಟ್ನ ಕಂಪೇರ್ ಮಾಡಬೇಕು. ಅಡ್ಜಸೆಂಟ್ ಯಾವ ರೀತಿ ಕಂಪೇರ್ ಮಾಡ್ತೀರಾ? ಈಗ ನಾನು B ಆದರೆ ನನ್ನ ಪಕ್ಕ
ಎ ಇದ್ದರೆ ಸಿ ಇದ್ದರೆ ಎ ಯಾವಾಗಲೂ ಲೆಸ್ ಇರಬೇಕು, ಬಿ ಯಾವಾಗಲೂ ಗ್ರೇಟರ್ ಇರಬೇಕು, ನಾನು ಮಧ್ಯ ಇರೋನು ಆವ್ರೇಜ್ ಇರಬೇಕು ಅನ್ನೋದು ಮೈಂಡ್ಸೆಟ್ಟು. ಸೊ ಈ ಮೈಂಡ್ಸೆಟ್ ಲಾಜಿಕ್ ಪ್ರಕಾರನೇ ನೀವು ಯಾವಾಗಲೂ ಕ್ಯಾಲ್ಕುಲೇಟ್ ಮಾಡ್ತೀರಾ. ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದ್ಯಾಟ್ ಎ ಆಫ್ ಜೆ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಎ ಆಫ್ ಜೆ ಪ್ಲಸ್ ಒನ್, ಜೆ ಪ್ಲಸ್ ಒನ್ಗಿನ ಗ್ರೇಟರ್ ಇರಬೇಕು. ಸೊ ಎಕ್ಸಾಮ್ಸ್ ಟ್ರಿಕ್ಸ್ ಆ್ಯಂಡ್ ಟ್ರ್ಯಾಪ್ಸ್. ಸೊ ಬೇಸಿಕಲಿ ಯಾವ ಪಾರ್ಟಿಂದ ಕ್ವೆಶನ್ಸ್ ಕೇಳ್ತಾರೆ. ಸೊ ಇಂಡೆಕ್ಸಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸೊ ಇಂಡೆಕ್ಸಸ್ ಮತ್ತು ಲೆಂತ್ ಫಂಕ್ಷನ್ಗೆ ಏನೇನು ಡಿಫ್ರೆನ್ಸಸ್ ಇದೆ, ಆ್ಯಂಡ್ ಸ್ಟ್ರಿಂಗ್ ಕಂಪ್ಯಾರಿಸನ್ಸ್ ಯಾವ ರೀತಿ ವ್ಯಾಲಿಡೇಟ್ ಮಾಡ್ತಾರೆ. ಸೊ ಇಲ್ಲಿ ನೋಡಿ, ಸ್ಟ್ರಿಂಗ್ ಕಂಪ್ಯಾರಿಸನಲ್ಲಿ ನೋಡಿ, ಸೊ ಸ್ಟ್ರಿಂಗ್ ಕಂಪ್ಯಾರಿಸನ್ ಎ ಬಿ ಸಿ ಎ ಬಿ ಸಿ ಎ ಬಿ ಸಿ ಎ ಬಿ ಸಿ ಈಸ್ ಈಕ್ವಲ್ಸ್ ಟು 0 ಈಸ್ ಈಕ್ವಲ್ಸ್ ಟು 0 ಇದ್ದರೆ ಟ್ರೂ, ಈಸ್ ಲೆಸ್ ದ್ಯಾನ್ 0 ಅಂದರೆ ಫಸ್ಟ್ ಡಿಫರ್ ಅರ್ಲಿಯರ್, ಆ್ಯಂಡ್ ಎ ಬಿ ಗ್ರೇಟರ್ ದೆನ್ 0 ಅಂದರೆ ಫಸ್ಟ್ ಡಿಫರ್ ಲೇಟರ್. ಸೊ ಲೆಸ್ ದ್ಯಾನ್ 0 ಆರ್ ಗ್ರೇಟರ್ ದೆನ್ 0 ಬೈ ಡಿಫಾಲ್ಟ್ಲಿ ಈ ವ್ಯಾಲ್ಯೂಸ್ ಕೊಡೋಕ್ಕಿಂತ ಮುಂಚೆ ಎರಡು ಈಕ್ವಲ್ ಇದ್ದರೆ ಇಟ್ಸ್ ಗೋಯಿಂಗ್ ಟು ಪ್ರಿಂಟ್ ದ ಸ್ಟೇಟ್ಮೆಂಟ್ ಇನ್ ಸಚ್ ಎ ವೇ ದಟ್ ಟ್ರೂ ಸ್ಟೇಟ್ಮೆಂಟ್ ಆರ್ 0ನ ಪ್ರಿಂಟ್ 1 ಫಾರ್ ಟ್ರೂ ಆ್ಯಂಡ್ 0 ಫಾರ್ ಫಾಲ್ಸ್, ಈ ರೀತಿ ಪ್ರಿಂಟ್ ಮಾಡುತ್ತೆ ಕಂಪ್ಯಾರಿಸನ್ಸಲ್ಲಿ. ಸೊ ಎ ಬಿ ಸಿ ಈಕ್ವಲ್ ಇದ್ದರೆ, ಸೊ ಎ ಬಿ ಸಿ ಆ್ಯಂಡ್ ಎ ಬಿ ಸಿ ಇತ್ತು ಅಂತ, ಸೊ ಇದು ನಾಟ್ ಈಕ್ವಲ್. ಇವಾಗ ಏನು ಮಾಡುತ್ತೆ, ಲೇಟರ್ ಅಂತ ಅಂದರೆ ಯಾವುದಕ್ಕೆ ಯಾವುದು ಈಕ್ವಲ್ ಇಲ್ಲ. ಸೊ ಎ ಬಿ ಸಿ ಈಕ್ವಲ್ ಇದ್ದು, ಎ ಈಕ್ವಲ್ ಇದ್ದು, ಬಿ ಸಿ ಈಕ್ವಲ್ ಇಲ್ಲ. ಸೊ ಇದು ಅರ್ಲಿಯರ್ ಸ್ಟೇಜಿಗೆ ಬರುತ್ತೆ, ಅಂದರೆ ಅರ್ಲಿಯರ್ ಮಾತ್ರ ಈಕ್ವಲ್ ಇತ್ತು ಆ್ಯಂಡ್ ದಿಸ್ ಲೇಟರ್ ಆನ್ ಯಾವುದು ಈಕ್ವಲ್ ಇಲ್ಲ. ಸೊ ಸಿಂಪಲ್ ಲಾಜಿಕ್ ಇರುತ್ತೆ, ಬಟ್ ಎಕ್ಸಾಮ್ ಫ್ರಸ್ಟ್ರೇಷನ್ ನಿಮಗೆ ನೆನಪಾಗಲ್ಲ. ಆಲ್ಮೋಸ್ಟ್ ಕ್ವಿಕ್ ರಿವಿಷನ್ ಟೇಬಲ್ ಟುಡೇ ವಾಟ್ ಐಮ್ ಗೋ, ಇಟ್ಸ್ ವೆರಿ ಲೆಂತಿ ವಿಡಿಯೋ. ಸೊ ಎಲ್ಲ ಟಾಪಿಕ್ಸ್ನ ನೋಡ್ಕೊಳ್ಳಿ ಆ್ಯಂಡ್ MCQ ಕ್ವೆಶನ್ಸ್ನ ನೋಡೋಣ. ವಿಚ್ ಈಸ್ ಫಸ್ಟ್ ವ್ಯಾಲಿಡ್ ಇಂಡೆಕ್ಸ್ ಆಫ್ ಸಿ ಅರೇ. ಸೊ ಅರೇ ಅದು ಫಸ್ಟ್ ವ್ಯಾಲಿಡ್ ಇಂಡೆಕ್ಸ್ ಆಫ್ ಸಿ ಅರೇ, ಫಸ್ಟ್ ವ್ಯಾಲಿಡ್ ಇಂಡೆಕ್ಸ್. ಸೊ ಅರೇ ಅಂದ್ಕೊಳ್ಳಿ 0 not 0 1, you can store 0 also, 1 2 3 4 5. ಸೊ 0 1 2 3 ವ್ಯಾಲಿಡ್ ಇಂಡೆಕ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅರೇ ಇಂಡೆಕ್ಸಸ್ಸು, ಅರೇ ಆಫ್ 0, ಅರೇ ಆಫ್ 1 2. ಸೊ ದಟ್ ಈಸ್ 0. ಫಾರ್ ಇಂಟ್ ಎ ಆಫ್ 5 ದ ಲಾಸ್ಟ್ ವ್ಯಾಲಿಡ್ ಇಂಡೆಕ್ಸ್ ಈಸ್ 4. ಯಾಕೆ 4 ಆಯಿತು, 1 ಅಂದರೆ ಸೈಜ್ 5. ಸೊ ಇಲ್ಲಿ ನೋಡಿ ಇನ್ನೊಂದು ವ್ಯಾಲ್ಯೂ ಹಾಕಿದೆ ಅಂದ್ಕೊಳ್ಳಿ, ಲಾಸ್ಟ್ ಇಂಡೆಕ್ಸ್ ಏನಾಯಿತು 4. ವಿಚ್ ಡಿಕ್ಲೇರ್ಸ್ an array of 10 integer. So 10 integer, so this one ಯಾಕೆ ಅಂತಂದರೆ ಅರೇ ಎ ಆ್ಯಂಡ್ ಸ್ಕ್ವೇರ್ ಬ್ರ್ಯಾಕೆಟ್ಸಲ್ಲಿ 10 ಇರಬೇಕು. ನೆಕ್ಸ್ಟು ಎ 2D array is commonly used to represent matrix. Next, which algorithm repeatedly compares adjacent elements? Bubble sort, as I explained previously. So in ascending bubble sort, a swap is made when array of j less than array of j plus 1 out of these two condition ಯಾವುದು, ಲೆಸ್ ದೆನ್ ಇರಬೇಕಾ ಗ್ರೇಟರ್ ದೆನ್ ಇರಬೇಕು, ಗ್ರೇಟರ್ ದೆನ್ ಇರಬೇಕು. array of j must be greater than array of j plus 1. Then you are going to swap the value. So a string ends with 0 termination. ಇನ್ನೇನಂತ ಕರೀತಾರೆ, 0 termination or null termination ಅಂತ ಕರೀತಾರೆ. Which header is required for string length? String header is required. ಸೊ ಇದು ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಹೆಡರು ಫಾರ್ ಪ್ರೀ ಪ್ರೊಸೆಸರ್, ಇದು ಮ್ಯಾಥಮೆಟಿಕಲ್ ಆಪರೇಷನ್ಸ್ಗೆ. ಇದು ಸ್ಟ್ಯಾಂಡರ್ಡ್ ಲೈಬ್ರರಿ ಡಾಟ್ ಹೆಡರ್ ಫಂಕ್ಷನ್, ಇಟ್ಸ್ ಫಾರ್ ಲೈಬ್ರರಿ ಫಂಕ್ಷನ್ಸ್ ಫಂಕ್ಷನ್ಸ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀರಾ. ದೆನ್ ಸ್ಟ್ರಿಂಗ್ ಲೆಂತ್ ಆಫ್ ಎಲ್ಲೋ ರಿಟರ್ನ್ಸ್, ದಟ್ ಈಸ್ ಲೆಂತ್ ಆಫ್ ದಿ ಫಂಕ್ಷನ್. ಲೆನ್ ಅಂತಂದರೆ ಲೆನ್ 1 2 3 4 5. ಸೊ ಔಟ್ಪುಟ್ ವಿಲ್ ಬಿ 5.
and which function copies one string to another string. So you copy function ಅದರಲ್ಲಿ ಆನ್ಸರ್ ಇದೆ. ವಿಚ್ ಫಂಕ್ಷನ್ ಅಪೆಂಡ್ಸ್ ಒನ್ ಸ್ಟ್ರಿಂಗ್ ಟು ಅನದರ್ ಫಂಕ್ಷನ್. ಒಂದು ಸ್ಟ್ರಿಂಗ್ನ ಇನ್ನೊಂದು ಫಂಕ್ಷನ್ಗೆ ಅಪೆಂಡ್ ಮಾಡೋದು ಕನ್ಕ್ಯಾಟಿನೇಷನ್ ಅಂತ ಕರೀತಾರೆ. ಕನ್ಕ್ಯಾಟಿನೇಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ಇದು S1 ಅಲ್ಲಿ ABC ಇದೆ ಅಂತ ಅಂದ್ಕೊಳ್ಳಿ, S2 ಅಲ್ಲಿ PQR ಇದೆ. S1 ಡಾಟ್ ಕನ್ಕ್ಯಾಟ್ of S2 ಇದ್ರೆ then I'm going to do output will be ABC PQR ಆಗುತ್ತೆ. So answer will be string concatenate. String comparison S1 comma S2 return 0 when. So S1 is longer, S2 is longer, S1 are equal, strings are empty only. 0 ಎರಡು ಈಕ್ವಲ್ ಇದ್ದಾಗ 0 ಬರೆಯುತ್ತೆ ಆವಾಗ, ದ್ಯಾಟ್ಸ್ ವೈ. ಸೊ ಯಾ ಇಟ್ಸ್ ಅ 0 ಕೇಸ್. ಸೊ ಎರಡು ಈಕ್ವಲ್ ಇದ್ದಾಗ ಫಾರ್ ಎಕ್ಸಾಂಪಲ್ ABC ಈಕ್ವಲ್ಸ್ ಟು ABC ಇದ್ದಾಗ ಔಟ್ಪುಟ್ ವಿಲ್ ಬಿ 0. ಸೊ ABC ಈಕ್ವಲ್ಸ್ ಟು ABC ಇದೆಯಾ? ಸೊ ಎ ಮ್ಯಾಚ್ ಆಗ್ತಾ ಇಲ್ಲ. ಸೊ BB ಆ್ಯಂಡ್ CC ಮ್ಯಾಚ್ ಆಯಿತು ಅಂದರೆ, ಸೊ ಇಯರ್ ಐ ಹ್ಯಾವ್ ಟೂ ಮ್ಯಾಚ್ ಆಯಿತು ಬಟ್ ಒಂದು ಮ್ಯಾಚ್ ಆಗಿಲ್ಲ. ಸೊ ಐ ಹ್ಯಾವ್ ನೋ ಲಾಂಗರ್ ಟು ಕಂಪ್ಯಾರಿಸನ್. ಸೊ ಫಾರ್ ಇಂಟ್ ಎ ಆಫ್ 2, 3 ಟೋಟಲ್ ಎಲಿಮೆಂಟ್ಸ್ ಆರ್. ಸೊ ಟೋಟಲ್ ಎಲಿಮೆಂಟ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು? m ಇಂಟು n, m ರೋಸು n ಕಾಲಮ್, ದಟ್ ಈಸ್ 2 ಇಂಟು 3 6. Next, which expression axis rows to columns 3 of int a, 2, 3. So ಅವ್ರು ಕೊಟ್ಟಿರೋ ಪ್ರಕಾರ int of that is a matrix A ಅಂತ ಅಂದ್ಕೊಳ್ಳಿ. ಸೊ A of 2 that is row, ಇದನ್ನ I ಅಂದ್ಕೊಳ್ಳಿ, ಇನ್ನೊಂದನ್ನ J ಅಂತ ಅಂದ್ಕೊಳ್ಳಿ, I J. ಸೊ ರೋ ಟು ಕಾಲಮ್ 3. ನೆಕ್ಸ್ಟು ಏನು ಸ್ಪೆಸಿಫೈ ಮಾಡಿದರೆ A ಆಫ್ 2, 3, A of 1, which expression axis row 2 and column 3 of int A, 2, 3. ಸೊ ಸೈಜು 2, 3 ಅಂತಂದರೆ 2 ರೋಸ್ ಇದೆ ಅಂತಂದರೆ ನಾನು ಬೈ ಡಿಫಾಲ್ಟ್ಲಿ ಒಂದು ವ್ಯಾಲ್ಯೂಸ್ನ 2 ರೋಸ್ ಇರೋದು 1, 2. ಸೊ ಇದೊಂದು ರೋ ಅಂತ ಅಂದ್ಕೊಳ್ಳಿ. ಕಾಲಮ್ಸ್ ಎಷ್ಟಿದೆ? 3 ಇದೆ. 1, 2, 3 ಕಾಲಮ್ಸ್ ಇದೆ. ಕಾಲಮ್ಸ್ಗೆ ವ್ಯಾಲ್ಯೂಸ್ ಫಿಲ್ ಮಾಡ್ತೀನಿ. ಸೊ ರೋಸು 1, 2, 3, 4, 5, 6. ಈಗ 2 ರೋ ಆಯಿತು, 3 ಕಾಲಮ್ ಆಯಿತು. ಇವ್ರು ಕೇಳಿರೋ ಕ್ವೆಶನ್ ಏನು ಅಂತಂದರೆ ವಿಚ್ ಎಕ್ಸ್ಪ್ರೆಷನ್ ಆಕ್ಸಿಸ್ ದಿ ರೋ 2. ಇದು ರೋ 1, ಇದು ರೋ 2. ರೋ 2 ಯಾವ ರೀತಿ ಆಕ್ಸೆಸ್ ಮಾಡೋದು? ಇದು A ಆಫ್ 0, 0, ಇದು 0, 1, ಇದು A ಆಫ್ 0, 2, 0, 0, 0, 1, 0, 2. ಇದನ್ನು ಯಾವ ರೀತಿ? A of 1, 0, A of 1, 1, A of 1, 2. ಸೊ ಅವ್ರು ಕೇಳಿರೋದು ಸೆಕೆಂಡ್ ರೋ ಬರಬೇಕು ಅಂತಂದರೆ ಇಲ್ಲಿ ಏನು ವ್ಯಾಲ್ಯೂ ಕಾಮನ್ನು? 1, 1, 1 ಇದೆ ಅಂತಂದರೆ ಫಸ್ಟ್ A of 1, 2. ಸೊ ವಿಚ್ ಸ್ಟೇಟ್ಮೆಂಟ್ ಇಸ್ ಟ್ರೂ? ಅರೇ ಸ್ಟಾರ್ಟ್ಸ್ ಅಟ್ ಇಂಡೆಕ್ಸ್ 0. ಫಾಲ್ಸ್, ಏಕೆಂದರೆ ಇಂಡೆಕ್ಸ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಸ್ಟ್ರಿಂಗ್ ಲೆನ್ ಕೌಂಟ್ಸ್ ದಿ /0. ನೋ, ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ಕೌಂಟ್ ಮಾಡುತ್ತೆ. ಸಿ ಸ್ಟ್ರಿಂಗ್ಸ್ ಆರ್ ನಲ್ ಟರ್ಮಿನೇಟೆಡ್. ಯಾ, ಟ್ರೂ. ಡಿ ಸ್ಟ್ರಿಂಗ್ ಕಾಪಿ ಕಂಪೇರ್ಸ್ ಸ್ಟ್ರಿಂಗ್ಸ್. ನೋ, ಕಂಪೇರ್ ಮಾಡಲ್ಲ. ಸ್ಟ್ರಿಂಗ್ CMP can compare. String copy can copy the exact same locations of words to the output. So interview questions, so viva questions ಈ ರೀತಿ ಡಿಸ್ಪ್ಲೇ ಮಾಡಿದ್ದೀನಿ. ಸೊ ನಿಮಗೆ ಇನ್ನೂ ಡೀಟೇಲ್ಡ್ ಡೆಪ್ತ್ ವೈಸ್ ನಿಮಗೆ ಗೊತ್ತಾಗಬೇಕು ಅಂತಂದರೆ, ಸೊ ಇದೊಂದು ಕ್ವೆಶನ್ನ ನಾನು ಕವರ್ ಮಾಡಿಲ್ಲ. ಸ್ಟ್ರಿಂಗ್ ಲೆಂತ್ ನಾನು ಕವರ್ ಮಾಡಿದ್ದೀನಿ, ಸೈಜ್ ಆಫ್ ನಾನು ಕವರ್ ಮಾಡಿಲ್ಲ. ಸೈಜ್ ಆಫ್ ಈಸ್ ನಥಿಂಗ್ ಬಟ್ how many
values that it's going to hold another. Then string copy I covered, string concatenate, almost all the topics I covered. So ಇದೊಂದು ಟಾಪಿಕ್ ನೋಡಿ size of ಅನ್ನೋದು. Yeah, practice questions, all these questions, so you have get very programming grip ಇರುತ್ತೆ. ಸೊ ಫೈನಲ್ ಸೆಲ್ಫ್ ಟೆಸ್ಟ್ ಚೆಕ್ ಲಿಸ್ಟ್ ನೋಡಿ. ಆಲ್ಮೋಸ್ಟ್ ಟುಡೇಸ್ ವಿಡಿಯೋ ಲೆಂತಿ ಆಯಿತು ಅಂತ ಅನ್ಸ್ಕೊತೀನಿ. ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್. ಹೋಪ್ ಸೊ ದಿಸ್ ಕಾನ್ಸೆಪ್ಟ್ಸ್ ಇಸ್ ವೆರಿ ಹೆಲ್ಪ್ಫುಲ್. ಸಪೋರ್ಟ್ ಮಾಡಿ ಗೈಸ್. ಥ್ಯಾಂಕ್ ಯು, ಸಪೋರ್ಟ್ ಮಾಡ್ತಿರಲ್ಲ.